ಯಾವ ರೀತಿಯಾಗಿ ನೀವು ಭರತನಾಟ್ಯ ಕ್ಷೇತ್ರಕ್ಕೆ ಬಂದ್ರಿ? I did not choose Bharatanatyam, that Bharatanatyam chose me. ನಾನು ಡಾನ್ಸರ್ ಆಗಬೇಕು ಇಲ್ಲ ಸಂಗೀತ ಮ್ಯೂಸಿಷಿಯನ್ ಆಗಬೇಕು ಅಂತ ಇಚ್ಛೆ ಇರಲಿಲ್ಲ. ಸೊ ಐ ಹ್ಯಾಡ್ ಟು ಡೂ ಮೈ ಡಿಗ್ರಿ ಆ್ಯಂಡ್ ಐ ಡಿಡ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್. ಸೊ ನಾನು ಕೂಡ ಜರ್ನಲಿಸ್ಟೇ ನಿಮ್ಗಳ ಥರ. ಚೆನ್ನೈಗೆ ಹೋದೆ, ಮುತ್ತುಸ್ವಾಮಿ ಪಿಳ್ಳೆ ಹತ್ರ ಕಲ್ತ್ಕೊಂಡೆ, ಪದ್ಮಭೂಷಣ್ ಕಲಾನಿಧಿ ನಾರಾಯಣ್ ಹತ್ರ ಅಭಿನಯ ಕಲ್ತ್ಕೊಂಡೆ ಆ್ಯಂಡ್ ಕೂಚಿಪುಡಿ ಕೂಡ ಕಲ್ತ್ಕೊಂಡೆ. ಅವಾಗ ನಾನು ಆಗಿನ ಕಾಲದಲ್ಲಿ ಕರ್ನಾಟಕದಿಂದ ಯಾರು ಕೂಡ ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರಲಿಲ್ಲ. ನಮ್ಮ ರಾಜ್ಯದಿಂದ ಯಾರಿಗೂ ಅಂತ ನ್ಯಾಷನಲ್ ಫೇಮ್ ಬಂದಿಲ್ಲ ಭರತನಾಟ್ಯಮಲ್ಲಿ ಅಂತ. ಸೊ ಐ ಡಿಸೈಡೆಡ್ ದಟ್ ಐ ವಾಂಟ್ ಟು ಬಿ ಅ ನ್ಯಾಷನಲಿ ವೆಲ್ ನೋನ್ ಡಾನ್ಸರ್ ಆ್ಯಂಡ್ ಐ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋರು ಕಡಿಮೆ, ಕರ್ನಾಟಕದ ಕಲಾವಿದರ ಬಗ್ಗೆ ಹೋರಾಟ ಮಾಡೋರು ಕಡಿಮೆ. ಇವತ್ತು ನೀವು ಕಲಾವಿದರಿಗೆ ಪ್ರೋತ್ಸಾಹ ಕೊಡದೆ ಹೋದ್ರೆ ಅವ್ರ ಜನರೇಷನ್ಸ್ ನೆಕ್ಸ್ಟ್ ಜನರೇಷನ್ ಹೆಂಗೆ ಟ್ರೈನ್ ಮಾಡ್ತಾರೆ, ನೆಕ್ಸ್ಟ್ ಜನರೇಷನ್ ಹೇಗೆ ಬರ್ತಾರೆ ಆ ಕಲೆಯಲ್ಲಿ, ಅದನ್ನು ಹೇಗೆ ನೀವು ಪ್ರೊಟೆಕ್ಟ್ ಮಾಡ್ತೀರಾ? ಆ ಕಲೆ ಸತ್ತೇ ಹೋಗುತ್ತೆ. ಪ್ರಸಿದ್ಧ ಫೌಂಡೇಶನ್ ಅಂತ ಒಂದು ಸಂಸ್ಥೆನ ರಾಮಕೃಷ್ಣ ಹೆಗ್ಡೆ ಅವರು ಫೌಂಡರ್ ಟ್ರಸ್ಟಿ ಆಗಿದ್ರು. ಆ ಸಂಸ್ಥೆ ಮೂಲಕ ನಾವು ತುಂಬಾ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ಸೊ ಆ ಕಲ್ಚರಲ್ ಸೆಂಟರ್ನ ರಾಮಕೃಷ್ಣ ಹೆಗ್ಡೆ ಅವರ ಹೆಸರಲ್ಲಿ ಕಟ್ಟಬೇಕು ಅಂತ ನನಗೆ ಇಚ್ಛೆ. ಪ್ರತಿಭಾ ಪ್ರಹ್ಲಾದ್ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಭರತನಾಟ್ಯ ಕಲಾವಿದೆ, ಖ್ಯಾತ ನೃತ್ಯ ಸಂಯೋಜಕಿ, ದೂರದರ್ಶನಕ್ಕಾಗಿ ಧಾರಾವಾಹಿ ನಿರ್ಮಿಸಿ ನಿರ್ದೇಶಿಸಿ ನಟಿಸಿದ್ದಾರೆ ಕೂಡ. ಇವರು ಪ್ರತಿಷ್ಠಿತ ದೆಹಲಿ ಅಂತಾರಾಷ್ಟ್ರೀಯ ಕಲಾ ಉತ್ಸವದ ಸಂಸ್ಥಾಪಕರು ಅನ್ನೋದು ಕನ್ನಡಿಗರಾದ ನಮಗೆಲ್ಲ ಹೆಮ್ಮೆಯ ಸಂಗತಿ. ಕೇವಲ 4ನೇ ವಯಸ್ಸಿಗೆ ತಮ್ಮ ಪಾಡಿಗೆ ತಾವು ನೃತ್ಯ ಕಲಿಯಲು ಆರಂಭಿಸಿದ್ದ ಪ್ರತಿಭಾ ಅವರು ಮುಂದೆ ಸುಮಾರು 50 ದೇಶಗಳ ವೇದಿಕೆಗಳಲ್ಲಿ ತಮ್ಮ ಅಪ್ರತಿಮ ನೃತ್ಯದ ಮೂಲಕ ವಿಶ್ವವಿಖ್ಯಾತರಾದರು. ಪ್ರತಿಭಾ ಮೂಲತಃ ಮೈಸೂರಿನವರು. ಸಮೂಹ ಸಂವಹನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟವಾಗಿವೆ. ಭರತನಾಟ್ಯ ಕುರಿತ ಮಹತ್ವದ ಕೃತಿಯನ್ನು ರಚಿಸಿದ್ದಾರೆ. ಪ್ರಸಿದ್ಧ ಫೌಂಡೇಶನ್ ಮತ್ತು ಫೋರಂ ಫಾರ್ ಆರ್ಟ್ ಬಿಯಾಂಡ್ ಬಾರ್ಡರ್ಸ್ ಸಂಘಟನೆಗಳ ಮೂಲಕ ಸಾಂಸ್ಕೃತಿಕ ಜಗತ್ತಿಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ಕಲೆಗೆ ಇವರು ನೀಡಿರುವ ಅಮೂಲ್ಯ ಕೊಡುಗೆಗಾಗಿ ಕೇಂದ್ರ ಸರ್ಕಾರ ಪ್ರತಿಭಾ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಇಂದಿರಾ ಗಾಂಧಿ ಪ್ರಿಯದರ್ಶಿನಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳ ಗೌರವಕ್ಕೆ ಇವರು ಪಾತ್ರರಾಗಿದ್ದಾರೆ. ಪ್ರತಿಭಾ ಪ್ರಹ್ಲಾದ್ ಅವರು ನಮ್ಮ ನಾಡಿನ ಹೆಮ್ಮೆ. ಪ್ರತಿಭಾ ಅವರು ಈಗ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ರಾಮಕೃಷ್ಣ ಹೆಗಡೆ ಸಾಂಸ್ಕೃತಿಕ ಕೇಂದ್ರ ಸ್ಥಾಪಿಸಲು ಶ್ರಮಿಸುತ್ತಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ. ಯಾರಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಭರತನಾಟ್ಯ ಕಲಾವಿದರಾಗಿರುವಂತಹ ಪ್ರತಿಭಾ ಪ್ರಹ್ಲಾದ್ ಅವರು ರಾಮಕೃಷ್ಣ ಹೆಗಡೆ ಸಾಂಸ್ಕೃತಿಕ ಕೇಂದ್ರವನ್ನ ಸ್ಥಾಪಿಸೋದಕ್ಕೆ ಹೊರಟಿದ್ದಾರೆ. ಅದರ ಬಗ್ಗೆ, ಹಾಗೆ ಅವರ ಪರ್ಸನಲ್ ಲೈಫ್ ಬಗ್ಗೆ, ಅವರ ಕಲೆ ಬಗ್ಗೆ, ಹಾಗೆ ರಾಮಕೃಷ್ಣ ಹೆಗಡೆ ಅವರ ಜೊತೆಗೆ ಅವರ ಒಡನಾಟದ ಬಗ್ಗೆ ಮುಕ್ತವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಮ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಮ್ಯಾಮ್, ನಾವು ಕನ್ನಡಿಗರಿಗೆ ಮತ್ತೆ ಜನಗಳಿಗೆ ನಿಮ್ಮ ಭರತನಾಟ್ಯ ಮತ್ತೆ ನಿಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ನೀವು ಮನೆ ಮಾತಾಗಿರುವಂಥದ್ದು. ಈಗ ರಾಮಕೃಷ್ಣ ಹೆಗಡೆ ಅವರ ಸಾಂಸ್ಕೃತಿಕ ಕೇಂದ್ರವನ್ನ ಸ್ಥಾಪನೆ ಮಾಡೋದಕ್ಕೆ ನೀವು ಹೊರಟಿದ್ದೀರಾ. ಅದರ ರೂಪುರೇಷೆಗಳು ಯಾವ ರೀತಿಯಾಗಿರುತ್ತೆ, ಕಾರ್ಯ ಚಟುವಟಿಕೆಗಳು ಯಾವ ರೀತಿಯಾಗಿ ಇರುತ್ತೆ, ಹಾಗೆ ನಿಮ್ಮ ಕಲ್ಪನೆ ಏನಿದೆ ಅದರ ಬಗ್ಗೆ? ಸೊ ಪ್ರಸಿದ್ಧ ಫೌಂಡೇಶನ್ ಅಂತ ಒಂದು ಸಂಸ್ಥೆನ ರಾಮಕೃಷ್ಣ ಹೆಗ್ಡೆ ಅವರು ಫೌಂಡರ್ ಟ್ರಸ್ಟಿ ಆಗಿದ್ರು. ನಾನು ಫೌಂಡರ್ ಟ್ರಸ್ಟಿ. ಅದನ್ನು ನಾವು ಸ್ಥಾಪಿಸಿದ್ದು 1990. ಆ ಸಂಸ್ಥೆ ಮೂಲಕ ನಾವು ತುಂಬ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಕರ್ನಾಟಕದಲ್ಲಿ ಅವಾಗ. ಆಮೇಲೆ ಹಂಪಿಯಲ್ಲಿ ವಿಜಯೋತ್ಸವ, ಹಂಪಿ ನ್ಯಾಷನಲ್ ಟೂರಿಸಂ ಫೆಸ್ಟಿವಲ್ ಕೂಡ ಅದೇ ಪ್ರಸಿದ್ಧ ಫೌಂಡೇಶನ್ ಮೂಲಕ ನಾವು ಮಾಡಿದ್ದು. ಆ ಸಂಸ್ಥೆಗೆ ಸರ್ಕಾರ ನಮಗೆ ಒಂದು CS ಸೈಟ್ ಅಲಾಟ್ ಮಾಡಿದರು, ಒಂದು ಕಲ್ಚರಲ್ ಸೆಂಟರ್ ಕಟ್ಟೋದಕ್ಕೆ. ಸೊ ಆ ಕಲ್ಚರಲ್ ಸೆಂಟರ್ನ ರಾಮಕೃಷ್ಣ ಹೆಗ್ಡೆ ಅವರ ಹೆಸರಲ್ಲಿ ಕಟ್ಟಬೇಕು ಅಂತ ನನಗೆ ಇಚ್ಛೆ. ಯಾಕೆಂದರೆ ರಾಮಕೃಷ್ಣ ಹೆಗ್ಡೆ ಅವರು ಹಿ ವಾಸ್ ಒನ್ ಆಫ್ ದ ಫೈನೆಸ್ಟ್ ಚೀಫ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ ಆ್ಯಂಡ್ ಹಿ ಹ್ಯಾಡ್ ಅ ವಿಷನ್ ಫಾರ್ ಕರ್ನಾಟಕ. ಅವರು ಕರ್ನಾಟಕದ ಬಗ್ಗೆ ಆಗ ಆಲೋಚನೆ ಮಾಡ್ತಾ ಇದ್ದಿದ್ದು ಏನು ಅಂತ ಅಂದರೆ, ಇದು ಬೆಂಗಳೂರು ಒಂದು ಸಾಂಸ್ಕೃತಿಕ ಕೇಂದ್ರ ಆಗಬೇಕು ಅಂತ. ಭಾರತದಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿನಲ್ಲಿ ಅಸಾಧ್ಯ ಕಲಾವಿದರು
ಎಲ್ಲರೂ ಇಲ್ಲೇ ಅವ್ರ ಮನೆ ಮಾಡಿಕೊಂಡು ಇಲ್ಲೇ ಅವರು ಅವರ ಚಟುವಟಿಕೆ ಎಲ್ಲ ಮಾಡ್ಕೊಂಡಿರಬೇಕು ಅಂತ ಅವ್ರಿಗೆ ಇಚ್ಛೆ ಇತ್ತು ಅವಾಗ. ಆ್ಯಂಡ್ ಅವ್ರಿಗೆ ಬರೀ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ಅಂದರೆ ಸಂಗೀತ, ನೃತ್ಯ, ನಾಟಕ ಬರೀ ಅದು ಮಾತ್ರ ಅಲ್ಲ, ಲಿಟ್ರೇಚರ್, ಪೊಯಿಟ್ರಿ ಅದೆಲ್ಲ ಕೂಡ ಅವ್ರಿಗೆ ಬಹಳ ಆಸಕ್ತಿ ಇತ್ತು. ಈ ಸಾಂಸ್ಕೃತಿಕ ಕೇಂದ್ರದ ಒಡನೆ ನಾವು ವಿ ವಾಂಟ್ ಟು ಹ್ಯಾವ್ ಅ ಮಲ್ಟಿಕಲ್ಚರಲ್ ಸೆಂಟರ್ ಅಂತ ಅಂದರೆ ನಾನು ನಿಮ್ಗೆ ಹೇಳ್ತಾ ಇರೋಂಗೆ ಬರೀ ಭರತನಾಟ್ಯ ಮಾತ್ರ ಅಲ್ಲಿ ಹೇಳ್ಕೊಡೋ ಅಂಥ ಸೆಂಟರ್ ಅಲ್ಲ. ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಥರ ಒಂದು ಥಾಟ್ thinking group, a center for thought leaders of the future. That is my dream, that is my vision, because ಏನು ಅಂತಂದರೆ ಇವಾಗ ನಮ್ಮ ನ್ಯೂ ಜನ್ರೇಷನ್ ಆಫ್ ಇಂಡಿಯನ್ಸ್ ಯಾರಿದ್ದಾರೋ ಅವ್ರಿಗೆ ನಮ್ಮ ಹೆರಿಟೇಜ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಹಾಗೂ ಅವ್ರಿಗೆ ನಮಗೆ ಈ ಲೆಗಸಿ ಅಂತ ಏನು ಹೇಳ್ತೀವಿ, ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ, ಹಿಂದಿಲಿ ವಿರಾಸತ್ ಅಂತ ಹೇಳ್ತಾರೆ. ಈ ಹೆರಿಟೇಜು, ಲೆಗಸಿ ಅದನ್ನು ಹೇಗೆ ಕಾಪಾಡ್ಕೋಬೇಕು, ನಮ್ಮ ಲೆಗಸಿ ಏನು, ನಮ್ಮ ಹೆರಿಟೇಜ್ ಏನು ಅದನ್ನು ಫಸ್ಟು ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಏನದು ಅಂತ. ಸೊ ಎಕ್ಸ್ಪೋಜರ್ ಇದ್ರೆ ತಾನೇ ಅವ್ರಿಗೆ ಅಪ್ರಿಸಿಯೇಷನ್ ಬರೋಕ್ಕೆ ಸಾಧ್ಯ. ಅಪ್ರಿಸಿಯೇಷನ್ ಬಂದರೆ ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ಕೆ ಸಾಧ್ಯ. ಸೊ ಎಕ್ಸ್ಪೋಜರೇ ಇಲ್ಲದೆ ಹೋದರೆ ನಾವು ಹೇಗೆ ನ್ಯೂ ಜನ್ರೇಷನ್ ಆಫ್ ಇಂಡಿಯನ್ಸ್ ಹತ್ರ ನಾವು ಹೇಗೆ ನಮ್ಮ ಭಾರತೀಯತೆ ಅಂತ ಹೇಳ್ತೀವಲ್ಲ, ಅದು ಹೇಗೆ ನಾವು ಅವ್ರಿಗೆ ಆ ವಿಚಾರ ಅವ್ರಿಗೆ ಹೇಗೆ ಅವ್ರ ಮನಸ್ಸಲ್ಲಿ ಬರೋ ಹಾಗೆ, ಅವ್ರು ಅದನ್ನು ಓನ್ ಮಾಡೋ ಹಾಗೆ ಹೇಗೆ ಮಾಡೋದು ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸೊ ನನಗೆ ಈ ಕಲ್ಚರಲ್ ಸೆಂಟರ್ ಮೂಲಕ ನಾನು ಇವೆಲ್ಲ ಈ ಆಲ್ ದಟ್ ಐ ಥಾಟ್ ಅಬೌಟ್. ಸೊ ಬರೀ ಡಾನ್ಸ್, ಮ್ಯೂಸಿಕ್ ಮಾತ್ರ ಅಲ್ಲಿ ಶಿಕ್ಷಣ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆದರೆ ಪಾಲಿಸಿ, ಪ್ಲ್ಯಾನಿಂಗ್, ಆಮೇಲೆ ಲೈಕ್ ಐ ಸೆಡ್ ಹೆರಿಟೇಜ್, ನಮ್ಮದು ಲೆಗಸಿ ಏನು, ಆಮೇಲೆ ಫ್ಯೂಚರ್ ಜನ್ರೇಷನ್ಸ್ ನಾವೇನು ಪಾಸ್ ಆನ್ ಮಾಡಬೇಕು ಅಂತ ಅದೆಲ್ಲ ಈ ಸೆಂಟರ್ ಮೂಲಕ ನಡೆಸಬೇಕು ಅಂತ ನನಗೆ ಆಸೆ. ಸೊ ಪ್ರೆಸರ್ವೇಷನ್, ಪ್ರಮೋಷನ್ ಆ್ಯಂಡ್ ಪ್ರೊಪಗೇಷನ್ ಆಫ್ ಇಂಡಿಯನ್ ಆರ್ಟ್ಸ್ ಆ್ಯಂಡ್ ಹೆರಿಟೇಜ್ ಆ್ಯಂಡ್ ಕಲ್ಚರ್. ಎಸ್, ಈ ಸೆಂಟರ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಂಗೆ ಇವಾಗ ಒಂದು ಪ್ರಶ್ನೆ ಬಂತು. ಸೊ ಫ್ಯಾಕಲ್ಟೀಸ್ ಕೂಡ ಮುಖ್ಯ ಆಗುತ್ತೆ. ಸೊ ಫ್ಯಾಕಲ್ಟೀಸ್ ವೈಸ್ ನೀವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಅದು ಯಾವ ಥರ ನೀವು ಸಕ್ಸಸ್ ಮಾಡೋದ್ರಲ್ಲಿ ಇದ್ದೀರಾ? ಸೊ ನನಗೆ ಐ ಬೀನ್ ಇನ್ ದ ಫೀಲ್ಡ್ ಫಾರ್ ಆಲ್ಮೋಸ್ಟ್ 50 years ಕಲ್ಚರಲ್ ಫೀಲ್ಡಲ್ಲಿ. ಆ್ಯಂಡ್ ನಾನು ಈ ದೇಶದ ಅತ್ಯುತ್ತಮ ಕಲಾ ಫೆಸ್ಟಿವಲ್, ಡೆಲ್ಲಿ ಇಂಟರ್ನ್ಯಾಷನಲ್ ಆರ್ಟ್ಸ್ ಫೆಸ್ಟಿವಲ್ಗೆ ನಾನು ಫೌಂಡರ್ ಫೆಸ್ಟಿವಲ್ ಡೈರೆಕ್ಟರ್. ಹಾಗಾಗಿ ನನಗೆ ಎಲ್ಲ ಕಲಾವಿದರ ಹತ್ರ ಒಂದು ಸಂಪರ್ಕ ಇದೆ. ಆ್ಯಂಡ್ ನಾಟ್ ಜಸ್ಟ್ ಇಂಡಿಯನ್ ಆರ್ಟಿಸ್ಟ್ ಬಟ್ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಕೂಡ ನನಗೆ ತುಂಬ ಸಂಪರ್ಕ ಇದೆ. ಯಾಕೆ ಅಂದರೆ ಅವರು ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ ಎಲ್ಲ ಏನು ಹೇಳ್ತೀವಿ, ಎಡಿನ್ಬರಾ ಫೆಸ್ಟಿವಲ್ ಆಗಲಿ, ಇಲ್ಲ ಶಾಂಘೈ ಫೆಸ್ಟಿವಲ್ ಆಗಲಿ, ಟೋಕಿಯೋ ಇಂಟರ್ನ್ಯಾಷನಲ್ ಆಗಲಿ, ಅಲ್ಲೆಲ್ಲ ನಾನು ಹೋಗ್ತಾ ಇರ್ತೀನಿ. ಪ್ರತಿ ವರ್ಷ ಅವ್ರು ನನ್ನ ಇನ್ವೈಟ್ ಮಾಡ್ತಾರೆ. ಆ್ಯಂಡ್ ನಾವು ವಿ ಎಕ್ಸ್ಚೇಂಜ್ ಐಡಿಯಾಸ್, ವಿ ಇಂಟರ್ಫೇಸ್, we dialogue, and we talk about how to make arts accessible to the to the people in general and to the new generations in particular. So hagagi nange I already have people who are willing to associate themselves, give their time, energy for the running of the center. So ಇದು ನನ್ನ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ನನಗೆ ಕಲ್ಚರಲ್ ಸೆಂಟರ್ ಕಟ್ಟೋಕ್ಕೆ ಹಣ ಇಲ್ಲ. ಅದೇನಾದ್ರು ಸೆಂಟರ್ ಕಟ್ಟಿಬಿಟ್ರೆ ಅದನ್ನು ನಡ್ಸೋಕ್ಕೆ ನಂಗೆ ಶಕ್ತಿ ಇದೆ. ಬಿಕಾಸ್ ಐ ಹ್ಯಾವ್ ದ ವೇರ್ ವಿತ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಆರ್ಟ್ ಫಾರ್ಮ್ಸ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆರ್ ಕಲ್ಚರಲ್ ಹೆರಿಟೇಜ್ ಆ್ಯಂಡ್ ಟ್ರಾನ್ಸ್ಮಿಷನ್, understanding of the academic side of culture also, not just the performing side, and understanding of the policy space of governance. ಈ ಗೌರ್ಮೆಂಟಲ್ಲಿರೋ ಪಾಲಿಸಿ ಸ್ಪೇಸ್ ಅದು ಕೂಡ ನನಗೆ ಐ ಅಂಡರ್ಸ್ಟ್ಯಾಂಡ್ ಇಟ್. ಹೇಗೆ ಕಲ್ಚರ್ನ ಇಂಟಿಗ್ರೇಟ್ ಮಾಡಬೇಕು ಪಾಲಿಸಿಯಲ್ಲಿ ಅಂತ, ಗೌರ್ಮೆಂಟ್ ಪಾಲಿಸೀಸಲ್ಲಿ, ಅದ್ರ ಬಗ್ಗೆ ಕೂಡ ಐ ಹ್ಯಾವ್ ಅ ಫೇರ್ ನಾಲೆಡ್ಜ್ ಆಫ್ ಇಟ್. ಸೊ ಅದನ್ನ ನಡ್ಸೋದೇನು ನನಗೆ ಅಷ್ಟೊಂದು ಕಷ್ಟ ಆಗಲ್ಲ. ಬಟ್ ಕಟ್ಸೋಕ್ಕೆ ನನಗೆ ಸರ್ಕಾರದ ಸಹಾಯ ಬೇಕು, ನಮ್ಮ ಕರ್ನಾಟಕ ಸರ್ಕಾರದ ಸಹಾಯ ಬೇಕು.
ಓಕೆ. ನಿಮ್ಮ ಬಗ್ಗೆ ನಿಮ್ಮ ಅಮೋಘ ಸಾಧನೆ ಬಗ್ಗೆ ಎಲ್ರಿಗೂ ಗೊತ್ತಿರುವಂತಹ ಒಂದು ವಿಷಯ, ಆದರೆ ಗೊತ್ತಿಲ್ಲದೆ ಇರುವಂತಹ ಒಂದಿಷ್ಟು ವಿಷಯ ಅಂತಂದರೆ ಅದಕ್ಕೂ ಮುಂಚೆ ನಿಮ್ಮ ಜೀವನ ಹೇಗಿತ್ತು, ನಿಮ್ಮ ಬಾಲ್ಯ ಹೇಗಿತ್ತು, ಯಾವ ರೀತಿಯಾಗಿ ನೀವು ಭರತನಾಟ್ಯ ಕ್ಷೇತ್ರಕ್ಕೆ ಬಂದ್ರಿ, ಅದನ್ನು ಇಲ್ಲಿವರೆಗೂ ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ನಮಗೆ ಹೇಳೋದಾದ್ರೆ. ನನಗೆ ತುಂಬ ಜನ ಈ ಕ್ವೆಶ್ಚನ್ ಕೇಳ್ತಾರೆ. ನಾನು ಯಾವಾಗಲೂ ಅವ್ರಿಗೆ ಹೇಳ್ತೀನಿ ದಟ್ ಐ ಡಿಡ್ ನಾಟ್ ಚೂಸ್ ಭರತನಾಟ್ಯಂ, ದಟ್ ಭರತನಾಟ್ಯಂ ಚೋಸ್ ಮೀ, ಇಟ್ ವಾಸ್ ಮೈ ಡೆಸ್ಟಿನಿ ಅಂತ. ಯಾಕಂದರೆ ನಮ್ಮ ಫ್ಯಾಮಿಲಿಲಿ ಯಾರೂ ಕಲಾವಿದರಿರಲಿಲ್ಲ. ನಮ್ಮಮ್ಮ ಪ್ರೊಫೆಸರ್ ಆಫ್ ಇಂಗ್ಲೀಷ್. ಸೊ ಅವ್ರಿಗೇನು ನಾನು ಡಾನ್ಸರ್ ಆಗಬೇಕು ಇಲ್ಲ ಸಂಗೀತ ಮ್ಯೂಸಿಷಿಯನ್ ಆಗಬೇಕು ಅಂತ ಅಂತ ಇಚ್ಛೆ ಇರಲಿಲ್ಲ. ನಮ್ಮ ತಂದೆ ಹಿ ವಾಸ್ ಅನ್ ಎಂಜಿನಿಯರ್. ಸೊ ನಮ್ಮದು ರೆಗ್ಯುಲರ್ ಫ್ಯಾಮಿಲಿ, ರೆಗ್ಯುಲರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೌತ್ ಬ್ಯಾಂಗ್ಳೂರ್. ಅವ್ರು ನನ್ನ ಸ್ಕೂಲಿಗೆ ಕಳ್ಸೋಕ್ಕೆ ಎಲ್ಲ ಮಾಡ್ತಾಯಿದ್ರು. ಆದರೆ ಬಿಕಾಸ್ ಮೈ ಮದರ್ ವಾಸ್ ಅ ವರ್ಕಿಂಗ್ ವುಮನ್, ನನಗೆ ಮಧ್ಯಾಹ್ನ ಹೊತ್ತು ನಾನು ಒಬ್ಬಳೇ ಇರ್ತಾಯಿದ್ದೆ ಮನೇಲಿ. ನಾನು ಒಬ್ಬಳೇ ಅಲ್ಲ, ನಾನು ನನ್ನ ತಮ್ಮ, ನಾವಿಬ್ಬರು ನಮ್ಮಲ್ಲಿ ಇರ್ತಾಯಿದ್ವಿ. ಇದು ನಮ್ಮನ್ನು ನೋಡ್ಕೊಳ್ಳೋಕೆ ಒಂದು ಮೇಡ್ ಇರ್ತಾಯಿದ್ಲು, ಅವಳ ಜೊತೆ ಇರ್ತಾಯಿದ್ವಿ. ನಾನು ಮಧ್ಯಾಹ್ನ ಐ ಯೂಸ್ ಟು ಹಿಯರ್ ಸಂಜೆ 4 ಗಂಟೆ ಹೊತ್ತಿಗೆ ಈ ತಯ್ಯ ತೈ ಅಂತ ತಟ್ಟೆಕಲಿ ಅಂತ ಹೇಳ್ತೀವಿ, ಅದು ಭರತನಾಟ್ಯದು ಫಸ್ಟ್ ಸೌಂಡ್. ಅದು ಆ ಸೌಂಡ್ ನನಗೆ ಕೇಳಿಸ್ತಾ ಇತ್ತು ಇಲ್ಲಿ ಪಕ್ಕದ ಮನೆಯಲ್ಲೋ ಇಲ್ಲ ಅದೇ ರೋಡಲ್ಲಿ. ಸೊ ಆ ಮನೆಗೆ ಹೋದೆ ನಾನು. ಐ ವಾಸ್ ಬೇರ್ಲಿ 4 and a half. ಆ್ಯಂಡ್ ಅಲ್ಲಿ ಸುನಂದ ಅಂತ ಒಬ್ಬರು ತುಂಬ ಬ್ಯೂಟಿಫುಲ್ ಇದ್ರು ಆಗಿನ ಕಾಲದಲ್ಲಿ. ಅವ್ರು ಚಿಕ್ಕವರು, ಅವರು ಹೇಳ್ಕೊಡ್ತಾ ಇದ್ರು ಭರತನಾಟ್ಯ. ಸೊ ನಾನು ಕೂಡ ಅಲ್ಲೇ ಆಟ ಆಡ್ಕೊಂಡು ಅವರೇ ನನಗೆ ಸೀರಿಯಸ್ ಆಗಿ ಭರತನಾಟ್ಯ ಹೇಳ್ಕೊಡೋಕ್ಕೆ ಶುರು ಮಾಡಲಿಲ್ಲ 4 ವರ್ಷಕ್ಕೆ. ಬಟ್ ಆಟ ಆಡ್ಕೊಂಡು ಹಾಗೆ ಕಲ್ತ್ಕೊಂಡೆ. ಅದೇನಾಯಿತು ಅಂದರೆ ನಾನು ಸುಮಾರು 6 ವರ್ಷ ಆದಾಗ ಒಂದು ಪರ್ಫಾರ್ಮೆನ್ಸ್ ಇತ್ತು ಅವ್ರ ಸ್ಟೂಡೆಂಟ್ಸ್ದು. ಅವ್ರ ಸ್ಟೂಡೆಂಟ್ಸ್ ಪೈಕಿ ಯಾರೋ ಒಬ್ರು ಸರಿಯಾಗಿ ಮಾಡ್ತಾ ಇರಲಿಲ್ಲ. ಸೊ ಅವ್ರ ಗುರುಗಳಾದ ಲೋಕಯ್ಯ ಅವರು ಈ ಚಿಕ್ಕ ಮಗು ಬಾಬ್ ಕಟ್ ಹುಡುಗಿ ಅಂತ ಕರ್ತಾ ಇದ್ರು ನನ್ನ. ಐ ಹ್ಯಾಡ್ ಅ ಬಾಬ್ ಕಟ್. ಸೊ ಆ ಬಾಬ್ ಕಟ್ ಹುಡುಗಿ ಹತ್ರ ಮಾಡಿಸಿ ಅವಳಿಗೆ ಗೊತ್ತಿರುತ್ತೆ ಅಂತ ಅಂದರು. ಸೊ ನನ್ನ ಕೈಲಿ ಮಾಡ್ಸೋಕ್ಕೆ ನಂಗೆ ಗೊತ್ತಿತ್ತು, ಬಿಕಾಸ್ ನಾನು ನೋಡಿ ಕಲ್ತ್ಕೊಂಡಿದ್ದು. ಸೊ ನಾನು ಮಾಡಿದೆ ಅದನ್ನು. ಅವರು ಖುಷಿಪಟ್ಟು ಈ ಹುಡುಗಿ ಕೇಳ್ಕೊಳ ಒಂದು ಐಟಮ್ ಮಾಡಿಸ್ಬಿಡೋಣ ಪ್ರೋಗ್ರಾಮಲ್ಲಿ ಅಂತ. ಆವಾಗ ನಮ್ಮ ಟೀಚರು ಸುನಂದ ಅವರು ನಿಮ್ಮ ತಾಯಿಗೆ ಹೇಳಮ್ಮ, 10 ರೂಪಾಯಿ ಬೇಕು, 5 ರೂಪಾಯಿ ನಿನ್ನ ಗೆಜ್ಜೆಗೆ, 5 ರೂಪಾಯಿ ಕಾಸ್ಟ್ಯೂಮ್ಗೆ ಅಂತ ಆಗಿನ ಕಾಲದಲ್ಲಿ. ಸೊ ನಾನು ನಮ್ಮ ಅಮ್ಮಂಗೆ ಹೋಗಿ ಕೇಳಿದೆ ದುಡ್ಡು. ಸೊ ಮೈ ಮದರ್ ಸೆಡ್ ಏನು ಮಾಡ್ತಿ, ಯಾತಕ್ಕೆ ದುಡ್ಡು ಬೇಕು ಯಾತಕ್ಕೆ ಅಂತ. ದೆನ್ ಶಿ ಕೇಮ್ ಟು ದ ಕ್ಲಾಸ್ ನಮ್ಮ ಟೀಚರ್ನ ಮೀಟ್ ಮಾಡೋಕ್ಕೆ. ಅವಾಗಿಂದ ನಾನು ಶುರು ಆಗಿದ್ದು ಭರತನಾಟ್ಯಂ ಜೊತೆ ನನ್ನ ರಿಲೇಷನ್ಶಿಪ್ ಅಂತೇನು ಹೇಳ್ತೀನಿ ಅದು. So it's almost like I said 58 years that I have lived with my art form. And by the time I was about 18 years old, I wanted to be a professional dancer, classical dancer. Okay. Because ಆಗಿನ ಕಾಲದಲ್ಲಿ ಕರ್ನಾಟಕದಿಂದ ಯಾರು ಕೂಡ ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರಲಿಲ್ಲ ಇನ್ ದ ಡಾನ್ಸ್ ಫೀಲ್ಡ್. ಸೊ ಯಾಕೆ ಅಂತ ನನಗೆ ಯಾವಾಗಲೂ ಒಂದು ಇದು ನಮ್ಮ ರಾಜ್ಯದಿಂದ ಯಾಕೆ ಯಾರಿಗೂ ಅಂತ ನ್ಯಾಷನಲ್ ಫೇಮ್ ಬಂದಿಲ್ಲ ಭರತನಾಟ್ಯಮಲ್ಲಿ ಅಂತ. ಸೊ there were difficulties. So I decided that I want to be a nationally well-known dancer. And I started working towards it. ಚೆನ್ನೈಗೆ ಹೋದೆ, ಮುತ್ತುಸ್ವಾಮಿ ಪಿಳ್ಳೆ ಹತ್ರ ಕಲ್ತ್ಕೊಂಡೆ. ಆಮೇಲೆ ಪದ್ಮಭೂಷಣ್ ಕಲಾನಿಧಿ ನಾರಾಯಣ್ ಹತ್ರ ಅಭಿನಯ ಕಲ್ತ್ಕೊಂಡೆ. ಆ್ಯಂಡ್ ಕೂಚಿಪುಡಿ ಕೂಡ ಕಲ್ತ್ಕೊಂಡೆ ಆವಾಗ ನಾನು ಡಾಕ್ಟರ್ ವೇಂಪಟಿ ಚಿನ್ನ ಸತ್ಯಮಿಂದ. ಸೊ ನಾನು ಹಾಗೆ ತುಂಬ ವರ್ಷಗಳು ಚೆನ್ನೈಗೆ ಹೋಗ್ತಾ ಇದ್ದೆ. ಆವಾಗ ಚೆನ್ನೈ ಅಲ್ಲ ಮೆಡ್ರಾಸ್ಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. 2nd ಕ್ಲಾಸ್ ಟ್ರೈನಲ್ಲಿ ಹೋಗ್ತಾ ಇದ್ದೆ. ಎಲ್ಲೋ ಇರೋದು, ಕಲ್ತ್ಕೊಳ್ಳೋದು, ಬರೋದು ಅಲಾಂಗ್ ಸೈಡ್ ಮೈ ಕಾಲೇಜ್. ಬಿಕಾಸ್ ನಮ್ಮ ತಾಯಿ ಹೇಳಿದ್ರು, ನೀನು ಡಿಗ್ರಿ ಮಾಡಲೇಬೇಕು. ಸೊ ಡಿಗ್ರಿ ಇಲ್ಲದೆ ನೀನು ಪ್ರೊಫೆಷ್ನಲ್ ಡಾನ್ಸರ್ ಆಗೋಕ್ಕೆ ನಾನು ಬಿಡಲ್ಲ ಅಂತ. ಸೊ ಐ ಹ್ಯಾಡ್ ಟು ಡೂ ಮೈ ಡಿಗ್ರಿ ಆ್ಯಂಡ್ ಐ ಡಿಡ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಫ್ರಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇನ್ ಮ್ಯಾಸ್ ಕಮ್ಯುನಿಕೇಷನ್. ಸೊ ನಾನು ಕೂಡ ಜರ್ನಲಿಸ್ಟೇ ನಿಮ್ಗಳ ಥರ ಶುರು ಮಾಡಿದ್ದು ಆಗಿನ ಕಾಲದಲ್ಲಿ. ಐ ಯೂಸ್ ಟು ರೈಟ್ ಕಾಲಮ್ಸ್ ಫಾರ್ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಲ್ಡ್ ಆ್ಯಂಡ್ ಈವ್ನಿಂಗ್ ಹೆರಲ್ಡ್ ಅಂತ ಇರ್ತಾ ಅವಾಗ. ಅದೊಂದು ಪೇಪರ್ಗೆ ತುಂಬ ಬರಿತಾ ಇದ್ದೆ ನಾನು ಅವಾಗ. ಆ್ಯಂಡ್ I continue to be a guest column writer in many national dailies whenever there's a topic of interest to me. And so ಆಮೇಲೆ ದೂರದರ್ಶನಲ್ಲಿ ಕೂಡ ಕೆಲಸ ಮಾಡಿದ್ದೆ ನಾನು ಆಸ್ ಅ ಪ್ರೊಡಕ್ಷನ್ ಅಸಿಸ್ಟೆಂಟ್. So I used to be behind the camera and and then do editing, camera work and things like that. For at least about 4-5 years I did that. So I have a fair knowledge of television, and also my master's was in television and radio communications. So I have a fair knowledge of journalism, television, communications, and I'm happy I did that, because ಇವಾಗ ಹಿಂದೆ ನೋಡಿಕೊಂಡ್ರೆ
ನನ್ನ ಮ್ಯಾಸ್ ಕಮ್ಯುನಿಕೇಷನ್ ತುಂಬ ಹೆಲ್ಪ್ ಮಾಡ್ತು ನನಗೆ. Because I understand communication better, and I understand people better. I understand my audience better, when I try to tell them something. So I think it has stood me in good stead. ಓಕೆ ಮ್ಯಾಮ್, ನೀವು ಇದೆಲ್ಲದರ ಜೊತೆಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿ ಕೂಡ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ರಿ. ಆ ದಿನಗಳಲ್ಲಿ ನಮ್ಮ ರಾಜ್ಯದ ಕಲಾವಿದರನ್ನ ಕೇಂದ್ರ ಅಕಾಡೆಮಿ ಯಾವ ನಿಲುವನ್ನ ಇಟ್ಕೊಂಡಿತ್ತು ಕಲಾವಿದರ ಬಗ್ಗೆ? ಅದಾದ್ಮೇಲೆ ನೀವು ಸದಸ್ಯರಾಗಿ ಬಂದ್ಮೇಲೆ ಏನೆಲ್ಲ ಚೇಂಜಸ್ ನೀವು ತರೋದಕ್ಕೆ ಪ್ರಯತ್ನ ಪಟ್ರಿ ಅಂತ? ಸೊ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಅವಾಗ ಹಿ ವಾಸ್ ದ ಮಿನಿಸ್ಟರ್ ಫಾರ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಅವ್ರು ನನ್ನ ಪರ್ಫಾರ್ಮೆನ್ಸ್ ನೋಡೋಕೆ ಬರ್ತಾ ಇದ್ರು. ಅವರು ಕೂಡ ತುಂಬ ಆಸಕ್ತಿ, ಡಾನ್ಸಲ್ಲಿ, ಸಂಗೀತ ಅಲ್ಲಿ ತುಂಬ ಆಸಕ್ತಿ ಅವ್ರಿಗೆ. ಇವಾಗ ಕೂಡ ಅವ್ರಿಗೆ 90 ವಯಸ್ಸಾಗಿದೆ. ಏನೋ ಇನ್ವಿಟೇಷನ್ ಹೋದರೆ ಬಂದೇ ಬರ್ತಾರೆ ಪರ್ಫಾರ್ಮೆನ್ಸ್ಗೆ. ಹಿ ಲೈಕ್ಸ್ ಬೀಯಿಂಗ್ ಪಾರ್ಟ್ ಆಫ್ ಪರ್ಫಾರ್ಮೆನ್ಸಸ್. ಸೊ ಅವಾಗ ಅವ್ರಿಗೆ ಹಿ ವಾಸ್ ವೆರಿ ಇಂಪ್ರೆಸ್ಡ್ ಸೀಯಿಂಗ್ ಮೈ ಪರ್ಫಾರ್ಮೆನ್ಸ್. ಆಮೇಲೆ ಸೆಕ್ರೆಟ್ರಿ ಕಲ್ಚರಿಂದ ಒಂದು ಫೋನ್ ಬಂತು ನನಗೆ, ನಾವು ಗೌರ್ಮೆಂಟಿಂದ ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದ್ದೀವಿ ಸಂಗೀತ ನಾಟಕ ಅಕಾಡೆಮಿಗೆ, ಮಿನಿಸ್ಟ್ರ್ ಹೇಳಿದ್ದಾರೆ ಅಂತ. ನಾನು ಕೇಳೂ ಇರಲಿಲ್ಲ, ನಂಗೆ ಗೊತ್ತೂ ಇರಲಿಲ್ಲ ನಾನು ಅದೇನು ಅಂತ. ಆಮೇಲೆ ಹೌದಾ, ಓಕೆ ಅಂತ ಅಂದೆ. Then I went for the first meeting. I understood that there were lobbies in the academy, a lot of lobbies. So our lobbies function ಆಗ್ತಾ ಇತ್ತು. ಅದರಿಂದ ಆ ರಾಜ್ಯದ ಕಲಾವಿದರಿಗೆ ಜಾಸ್ತಿ ಪ್ರೋತ್ಸಾಹ ಸಿಗ್ತಾ ಇತ್ತು ಆ್ಯಂಡ್ ಜಾಸ್ತಿ ಅವಾರ್ಡ್ಸ್ ಸಿಗ್ತಾ ಇತ್ತು. ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋರು ಕಡಿಮೆ. ಅವಾಗ ನಾ ಹೇಳ್ತಾ ಇರೋದು ನಾನು ಆ್ಯಂಡ್ ಕರ್ನಾಟಕದ ಕಲಾವಿದರ ಬಗ್ಗೆ ಹೋರಾಟ ಮಾಡೋರು ಕಡಿಮೆ. ಇನ್ ಡೆಲ್ಲಿ, ಇನ್ ದ ನ್ಯಾಷನಲ್ ಲೆವೆಲ್ ತುಂಬ ಕಡಿಮೆ, ಯಾರೂ ಮಾಡ್ತಾ ಇರಲಿಲ್ಲ. ಅವಾಗ 2-3 ಜನ ಸದಸ್ಯರಾಗಿದ್ರೆ ಕೂಡ ಅವ್ರೇನು ಮಾತೇ ಆಡ್ತಾ ಇರಲಿಲ್ಲ. ಅವ್ರಿಗೆ ತುಂಬ ಸಂಕೋಚ ಮಾತಾಡೋಕ್ಕೆ. ನಮ್ಮ ಕಲಾವಿದರ ಬಗ್ಗೆ, ನಮ್ಮ ಕಲೆ ಬಗ್ಗೆ, ಅವಾರ್ಡ್ಸ್ ಬಗ್ಗೆ ಎಲ್ಲ ತುಂಬ ಸಂಕೋಚ ಆಗ್ತಾ ಇತ್ತು. ಅವ್ರು ಮಾತೇ ಆಡ್ತಾ ಇರಲಿಲ್ಲ. ಸೊ ನಾನು ಸಂಗೀತ ನಾಟಕ ಅಕಾಡೆಮಿ ಎಕ್ಸಿಕ್ಯೂಟಿವ್ ಬೋರ್ಡಿಗೆ ಬಂದ ಮೇಲೆ ಪ್ರತಿ ವರ್ಷ ಸುಮಾರು 5-6 ಆರ್ಟಿಸ್ಟ್ಗೆ, ಕಲಾವಿದರಿಗೆ ನಾನು ಅವಾರ್ಡ್ಸ್ ಕೊಡ್ಸೋಕ್ಕೆ ಶುರು ಮಾಡಿದೆ. ಅವ್ರ ಹೆಸರು ರೆಕಮೆಂಡ್ ಮಾಡೋದು, ಅವ್ರ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಬೇರೆಯವ್ರಿಗೆ ಪರಿಚಯ ಮಾಡಿಕೊಡೋದು, ಅವ್ರು ಏನೇನು ಸಾಧಿಸಿದ್ದಾರೆ ಅಂತ ತೋರಿಸ್ಕೊಡೋದು ಅವ್ರದ್ದು. ಆಮೇಲೆ ನೀವು ತಮಿಳ್ನಾಡು ಆರ್ಟಿಸ್ಟ್ ಅಂತ ಹೇಳ್ತೀರಾ, ಏನು ವ್ಯತ್ಯಾಸ ಏನು, ಐ ಮೀನ್ ಇನ್ ದ ಕೆರಿಯರ್ ವ್ಯತ್ಯಾಸ ಏನು ಅಂತ ಹಂಗೆಲ್ಲ ಮಾತಾಡಿ ತುಂಬ ಜನಕ್ಕೆ. ಐ ವಾಸ್ ದೇರ್ ಫಾರ್ ಅಬೌಟ್ 5 years. ಆ 5 yearsಲ್ಲಿ ಸುಮಾರು 22 ಜನಕ್ಕೆ ಅವಾರ್ಡ್ಸ್ ಬಂತು, ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ಸ್ ಬಂತು. ಸೊ ಐ ಥಿಂಕ್ ಅವಾಗ ಸಡನ್ಲಿ ಕರ್ನಾಟಕ ಕೇಮ್ ಟು ಫೋಕಸ್ ಇನ್ ದ ನ್ಯಾಷನಲ್ ಆನ್ ದ ನ್ಯಾಷನಲ್ ಕ್ಯಾನ್ವಸ್ ಆಫ್ ಆರ್ಟ್. ಬಿಕಾಸ್ ಲೈಕ್ ಐ ಸೆಡ್, ಅದಕ್ಕೆ ಮುಂಚೆ ಬರೀ ಯಕ್ಷಗಾನಾಗ ಮಾತ್ರ ದೇ ಯೂಸ್ ಟು ಥಿಂಕ್ ಅಬೌಟ್ ಯಕ್ಷಗಾನ. ಆ್ಯಂಡ್ ಅದು ಬಿಟ್ಟರೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಗೆ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಬಂದಿತ್ತು, ಆಮೇಲೆ ಪದ್ಮಭೂಷಣ್ ಬಂದಿತ್ತು. ಬಟ್ ಅವ್ರು ಇಲ್ಲ ಅಂತಂದ್ರೆ ಇನ್ಯಾರಿಗೂ ಬಂದಿರಲಿಲ್ಲ. US ಕೃಷ್ಣರಾವ್ಗೂ ಇಲ್ಲ, ಚಂದ್ರಭಾಗಾ ದೇವಿಗೂ ಇಲ್ಲ, ಆ್ಯಂಡ್ ತುಂಬ ಸೀನಿಯರ್ ಆರ್ಟಿಸ್ಟ್ ಕೂಡ ಬಂದಿರಲಿಲ್ಲ ಅವಾರ್ಡು, ರೆಕಗ್ನೈಸೇ ಮಾಡಿರಲಿಲ್ಲ. MA ನರಸಿಂಹಾಚಾರ್, RK ಶ್ರೀಕಂಠನ್, ಬಹಳಷ್ಟು ಜನಕ್ಕೆ ಬಂದಿರಲಿಲ್ಲ. ಸೊ ನಾನು ಅವ್ರ ಬಗ್ಗೆ ಮಾತಾಡಿ ಐ ವಾಸ್ ಏಬಲ್ ಟು ಬ್ರಿಂಗ್ ದೆಮ್ ಟು ನ್ಯಾಷನಲ್ ಫೋಕಸ್. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಆವಾಗ ನಂದು ಯಾವಾಗಲೂ ಏನು ಅಂತ ಅಂದರೆ, ದೇವರು ನನಗೆ ಇಷ್ಟೊಂದು ಕೊಟ್ಟಿದ್ದಾನೆ, ಎಜುಕೇಷನ್ ಕೊಟ್ಟಿದ್ದಾನೆ. ತುಂಬ ಜನ ಕಲಾವಿದರಿಗೆ ಎಜುಕೇಷನ್ ಇರ್ತಾ ಇರಲಿಲ್ಲ ನಾನು ಶುರು ಮಾಡಿದಾಗ. ದೇ ವರ್ ಆಲ್ ಜಸ್ಟ್ ಮಿಯರ್ಲಿ ಆರ್ಟಿಸ್ಟ್. ಅವ್ರಿಗೆ ಸರ್ಕಾರ ಹೇಗೆ ಫಂಕ್ಷನ್ ಆಗುತ್ತೆ, ಸರ್ಕಾರದ ಪಾಲಿಸೀಸ್ ಹೇಗೆ ಅವ್ರು ಅದನ್ನು ಇನ್ಫ್ಲೂಯೆನ್ಸ್ ಮಾಡ್ಬೋದು, ಅದನ್ನು ಹೇಗೆ ಚೇಂಜ್ ಮಾಡ್ಬೋದು ಅನ್ನೋ ಬಗ್ಗೆ ಅವ್ರಿಗೇನು ವಿಚಾರ ಗೊತ್ತಿರಲಿಲ್ಲ. ಬರೀ ಅವ್ರಿಗೆ ಅವ್ರ ಕಲೆ ಬಗ್ಗೆ ಗೊತ್ತು, ಅವ್ರ ಅಭ್ಯಾಸ, ಅವ್ರ ಏನು ಪರ್ಫಾರ್ಮೆನ್ಸ್ ಏನು ಮಾಡ್ತಾಯಿದ್ರು ಅಷ್ಟೇ. ಸೊ ನನಗೆ ಯಾವಾಗಲೂ ನಂಗೆ ಒಂದು ಫೀಲಿಂಗ್ ಇತ್ತು ದಟ್ ಐ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಫಾರ್ ಕಲ್ಚರ್. I have a responsibility for the arts, because God has given me not just talent to be a dancer, which I am, but God has given me the talent to talk about it, to articulate about it, to write about it, to be a spokesperson for other artists who are not so well known and who cannot speak for themselves. So ಈ ವಿಷಯ ಈ ವಿಚಾರ ನಂಗೆ ಇವತ್ತಿಗೂ ಇದೆ. ಸೊ ವೆನೆವರ್ ಐ ಗೆಟ್ ಅನ್ ಆಪರ್ಚುನಿಟಿ ಆರ್ ಅ ಪ್ಲಾಟ್ಫಾರ್ಮ್, ನಾನು ಕಲಾವಿದರಿಗೆ ಕಲಾವಿದ್ರ ಬಗ್ಗೆ ಮಾತು ಬರೀ ಮಾತಾಡೋದಲ್ಲ, ಹೋರಾಟ ಮಾಡ್ತೀನಿ. ಲೈಕ್ ಆಕ್ಟಿವಿಸಮ್. ಬಿಕಾಸ್ ಅವ್ರಿಗೆ ಇದು ಬರಲೇಬೇಕು, ಇನ್ಶೂರೆನ್ಸ್ ಕೊಡಲೇಬೇಕು, ಇನ್ನೊಬ್ಬರಿಗೆ ಇನ್ನೇನೋ ಒಂದು ಹೆಲ್ಪ್ ಬೇಕು, ಅವ್ರಿಗೆ ಮಾಡಲೇಬೇಕು ಅಂತ. ಯಾಕೆಂದರೆ ದಟ್ ಇಸ್ ಮೈ
mission. It's my commitment to the cultural fraternity. So what I'm trying to say is ಅವಾಗ ರೈಲ್ವೆ ಕನ್ಸೆಷನ್ ಅಂತ ಏನು ಹೇಳ್ತಾರೆ, ಇವಾಗ ಎಲ್ಲ ಆರ್ಟಿಸ್ಟ್ ಕೂಡ ಟ್ರೈನಲ್ಲಿ ಹೋಗ್ತಾ ಇದ್ರು. ನೋಬಡಿ ಕುಡ್ ರಿಯಲಿ ಅಫೋರ್ಡ್ ಏರ್ ಟ್ರಾವೆಲ್. ಸೊ ಕಲಾವಿದರಿಗೆ ಯಾವ ಥರ ಕನ್ಸೆಷನ್ ಇರಲಿಲ್ಲ, ಯಾವ ಥರ ಆಯೋಜನೆ ಅಂತ ಹೇಳ್ತಾರೆ, ಪ್ಲಾನಿಂಗ್ ಪಾಲಿಸಿ ಏನೂ ಇರಲಿಲ್ಲ. ಅವರ ಸುಮ್ಮನೆ ಲೀವ್ ದೆಮ್ ಟು ಗಾಡ್ ಅಂತ. ಸ್ಪೋರ್ಟ್ಸ್ ಪರ್ಸನ್ಸ್ಗೆಲ್ಲ ದೇ ಟು ಹ್ಯಾವ್ ಕನ್ಸೆಷನ್, train travel and air travel concession. And many other arts field they would have concession, but not musicians and dancers and theatre persons. So I wrote to the Ministry of Railways in 1995. So ಇದು ನಾನು ಸಂಗೀತ ನಾಟಕ ಅಕಾಡೆಮಿಗೆ ಬರೋಕ್ಕೆ ಮುಂಚೆ 95ಅಲ್ಲಿ ಇವಾಗ ಸುರೇಶ್ ಕಲ್ಮಾಡಿ ಅವರು ಹಿ ವಾಸ್ ದ ರೈಲ್ವೆ ಮಿನಿಸ್ಟರ್, ಯೂನಿಯನ್ ರೈಲ್ವೆ ಮಿನಿಸ್ಟರ್. ಸೊ ಅವ್ರಿಗೆ ಬರದೆ ನಾನು ಇದೇ ಬರ್ದಿದ್ದು ನಂದು. ನನ್ನ ಪ್ರಪೋಸಲ್ ವಾಸ್, ನೀವು ಸ್ಪೋರ್ಟ್ಸ್ ಪರ್ಸನ್ಸ್ಗೆಲ್ಲ ಕೊಡ್ತಾ ಇದ್ದೀರಾ, ಎಲ್ಲರಿಗೂ ಯಾರಿಗೆ ಅವಾರ್ಡ್ ಬಂದಿಲ್ವೋ ಅವ್ರಿಗೂ ಕೊಡ್ತಾ ಇದ್ದೀರಾ, ನಮ್ಮ ಆರ್ಟಿಸ್ಟ್ಗೂ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡಿ. ಬಿಕಾಸ್ ಆರ್ಟಿಸ್ಟ್ಗೆ ಹತ್ರ ಹಣ ಇಲ್ಲ, ಆ್ಯಂಡ್ ದೇ ಆಲ್ಸೋ ಡೋಂಟ್ ಗೆಟ್ ಸೋ ಮಚ್ ಸಂಭಾವನೆ ದಟ್ ದೇ ಕ್ಯಾನ್ ಸ್ಪೆಂಡ್ ಆನ್ ಟ್ರಾವೆಲ್ ಆ್ಯಂಡ್ ಸ್ಟೇ ಆ್ಯಂಡ್ ಆಲ್ ದ್ಯಾಟ್ ಅಂತ. ಸೊ ಹೀ ಪ್ರಪೋಸ್ಡ್ ಇಟ್ ಟು ದ ಗವರ್ಮೆಂಟ್ ಆ್ಯಂಡ್ ದ ಗವರ್ಮೆಂಟ್ ಅಕ್ಸೆಪ್ಟೆಡ್. So avaga 75% concession in train travel all over India, and 50% concession in first class. 75% in second class and 50% in first class. ಆ ಪಾಲಿಸಿನ ಅವರು ಜಾರಿ ಮಾಡಿದ್ರು ಅವಾಗ 95 ಅಲ್ಲಿ. ಆ್ಯಂಡ್ ಗೌರ್ಮೆಂಟ್ ಆರ್ಡರಲ್ಲಿ ಪ್ರಸಿದ್ಧ ಫೌಂಡೇಶನ್ ಪ್ರಪೋಸಲ್ they have acknowledged that ಅದರಿಂದ ನಾವು ಇದನ್ನ ಶುರು ಮಾಡಿದ್ದೀವಿ ಅಂತ. ಸೊ ಇವತ್ತು ಕೂಡ ಅದು ನಡೀತಾ ಇದೆ. ಇವತ್ತು ಕೂಡ ಅದನ್ನು ಯಾರೂ ಇಂಪ್ರೂವ್ ಮಾಡಿಲ್ಲ, ಬೇರೇನೂ ಮಾಡಿಲ್ಲ. ಆ 75% ಇನ್ ಸೆಕೆಂಡ್ ಕ್ಲಾಸ್ ಆ್ಯಂಡ್ 50% ಇನ್ ಫಸ್ಟ್ ಕ್ಲಾಸ್ ನಡೀತಾ ಇದೆ. ಸೊ ದಟ್ ವಾಸ್ ಸಮಥಿಂಗ್ ದಟ್ ಐ ರಿಯಲಿ ಬಿಲೀವ್ಡ್ ಇನ್. ಬಟ್ ಸಂಗೀತ ನಾಟಕ ಅಕಾಡೆಮಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಬಂದಾಗ ನಾನೆಲ್ಲ ಅಕಾಡೆಮಿ ಅವ್ರಿಗೆಲ್ಲ ಹೇಳಿದೆ, ಇವಾಗ ಏರ್ ಟ್ರಾವೆಲ್, ಅವಾಗ ಏರ್ ಇಂಡಿಯಾ ವಾಸ್ ಅ ಗವರ್ಮೆಂಟ್ ಓನ್ ಬೈ ದ ಗವರ್ಮೆಂಟ್. ಸೊ ಏರ್ ಟ್ರಾವೆಲ್ ಕೂಡ ನೀವು ಕನ್ಸೆಷನ್ ಕೊಡಬೇಕು ಆರ್ಟಿಸ್ಟ್ಗೆ ಅಂತ. ಅದಕ್ಕೆ ಇಲ್ಲ ಅದು ಇದು ಸರಿ, ಓಕೆ, ಅಟ್ಲೀಸ್ಟ್ ಅವಾರ್ಡಿ ಆರ್ಟಿಸ್ಟಿಗೆ ಕೊಡಿ. ಅವಾರ್ಡೀಸ್ ಅಂತ ಅಂದರೆ ಅವ್ರಿಗೆ ಏನಾದ್ರು ಒಂದು ಸ್ಪೆಷಲ್ ಬೆನಿಫಿಟ್ಸ್ ಇರಬೇಕಲ್ವಾ, ಇಲ್ಲ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು, ಇಲ್ಲ ಟ್ರಾವೆಲ್ ಇನ್ಶೂರೆನ್ಸ್ ಇರಬೇಕು, ಇಲ್ಲ ಟ್ರಾವೆಲ್ ಕನ್ಸೆಷನ್ ಇರಬೇಕು, ಏನಾದರೂ ಒಂದು ಅವ್ರಿಗೆ ಹೆಲ್ಪ್ ಮಾಡಿಕೊಡಿ. ಬಿಕಾಸ್ ಆರ್ಟಿಸ್ಟ್ ಆರ್ ದ ಇಂಟ್ಯಾಂಜಿಬಲ್ ಹೆರಿಟೇಜ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿದೆ. ಆಗಲಿಲ್ಲ ಆವಾಗ, ಅದೇನೋ ದ ಅದರ್ ಕಮಿಟಿ ಮೆಂಬರ್ಸ್ ಡಿಡ್ ನಾಟ್ ಅಪ್ರೂವ್ ಆ್ಯಂಡ್ ಅದಾಗಲಿಲ್ಲ. ನಂದು ಪೀರಿಯಡ್ ಆಗೋಯ್ತು, ಐ ಮೀನ್ ಇದರಲ್ಲಿ. ಐ ಡೋಂಟ್ ನೋ ವಾಟ್ ಎಲ್ಸ್ ಹ್ಯಾಪನ್. ಬಟ್ ಇವತ್ತಿಗೆ ಕೂಡ ನಾನು ವೆನೆವರ್ ಐ ಆಮ್ ಕಾಲ್ಡ್ ಟು ಟಾಕ್ ಅಬೌಟ್ ಆರ್ಟ್ ಆ್ಯಂಡ್ ಆರ್ಟಿಸ್ಟ್, I think that social security benefits are very important for artists. Like health insurance, especially health insurance, and insurance of voice or legs or hands, because dancers ಏನಾದರೂ ಆಗ್ಬಿಟ್ರೆ ಅವ್ರು ಡ್ಯಾನ್ಸ್ ಹೇಗೆ ಮಾಡಕ್ಕೆ ಸಾಧ್ಯ, ಮಿಡ್ ಕೆರಿಯರ್. ಇಲ್ಲ ಮ್ಯೂಸಿಷಿಯನ್ಸ್ ಏನಾದರೂ ವಾಯ್ಸ್ ಹೋಗ್ಬಿಟ್ರೆ ಅವರು ಸಂಗೀತದ ಕೆರಿಯರೇ ಹೋಗ್ಬಿಡುತ್ತೆ, ಅವ್ರಿಗೆ ಬೇರೆ ಏನು ಕೆರಿಯರ್ ಇರಕ್ಕೆ ಸಾಧ್ಯನೇ ಇಲ್ಲ. ಸೊ ಐ ಸೆಡ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಸೆನ್ಸಿಟಿವ್ ಥಿಂಗ್ಸ್ ಆ್ಯಂಡ್ ವಿ ಹ್ಯಾವ್ ಟು ಹೆಲ್ಪ್ ಆರ್ಟಿಸ್ಟ್ in all these various ways ಅಂತ ನಾನು ಅವಾಗೂ ಹೇಳ್ತಾ ಇದ್ದೆ, ಇವಾಗಲೂ ಹೇಳ್ತೀನಿ. ಬಟ್ ಯಾರು ಕೇಳ್ತಾರೆ, ಯಾವಾಗ ಆಗುತ್ತೋ ಆಗತ್ತೆ. ಓಕೆ, ನೀವು ಕಲಾವಿದರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ ಅದು ಏನನ್ಸುತ್ತೆ ಅಂದರೆ, ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಬೇರೆ ಕ್ಷೇತ್ರಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವ್ರಿಗೆ ಏನಾದರೂ ಆಯ್ತಾನೆ ನೀವು ಹೇಳ್ದಂಗೆ ಬೆನಿಫಿಟ್ಸ್ ಇರುತ್ತೆ, ಇನ್ಶೂರೆನ್ಸ್ ಇರುತ್ತೆ. ಯಾಕೆ ಕಲಾವಿದರು ಅಂದರೆ ಯಾಕಷ್ಟು ತುಚ್ಛ ಭಾವನೆ ಇರುತ್ತೆ ಅಂತ? ಸೊ ನನಗಾಯ್ತು, ಐ ಹ್ಯಾವ್ ಅ ಫೀಲಿಂಗ್ ದ್ಯಾಟ್ ಟ್ರೆಡಿಷ್ನಲಿ ನಮ್ಮ ಸೊಸೈಟಿ ಏನಿದೆ, ಐ ಡೋಂಟ್ ಥಿಂಕ್ ವಿ ಗೇವ್ ರೆಸ್ಪೆಕ್ಟ್ ಟು ಆರ್ಟಿಸ್ಟ್ಸ್. ಒಂದು ನಿಮಗೆ ಕಲೆ ಬಗ್ಗೆ ಇಚ್ಛೆ ಇರೋದು, ಇನ್ನೊಂದು ಕಲಾವಿದರಿಗೆ ಆದರಿಸಿರೋದು. ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಹ್ಯಾವ್ ಟು ಹ್ಯಾವ್ ಕನ್ಸರ್ನ್ ಫಾರ್ ಆರ್ಟಿಸ್ಟ್. ಐ ಡೋಂಟ್ ಥಿಂಕ್ ಆ್ಯಸ್ ಅ ಸೊಸೈಟಿ ನಾವು ವಿ ವೇರ್ ಗಿವಿಂಗ್ ರೆಸ್ಪೆಕ್ಟ್ ಟು ಆರ್ಟಿಸ್ಟ್. ಸೊ ಅದಕ್ಕೆ ಕೂಡ ಒಂದು ಕಾರಣ ಇರ್ಬೋದು, ಯಾಕೆಂದರೆ ಲೈಕ್ ಐ ಸೆಡ್ ಮೋಸ್ಟ್ ಆರ್ಟಿಸ್ಟ್ ವೆ ಅನ್ಎಜುಕೇಟೆಡ್ ಆ್ಯಂಡ್ ಕ್ಲಾಸಿಕಲ್ ಡಾನ್ಸರ್ಸ್ ಅಂತ ಏನು ಹೇಳ್ತೀರಾ ಅವರೆಲ್ಲ early 19th century ದೇವದಾಸೀಸ್ ಗರ್ಭಗೃಹಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ದೇ ಫೆಲ್ ಇನ್ ಟು ಡಿಸ್ಟ್ರಿಬ್ಯೂಟ್ ಆಫ್ಟರ್ ಬ್ರಿಟಿಷ್ ಇಂಡಿಯಾ ಬ್ಯಾಂಡ್ ಟೆಂಪಲ್ ಡ್ಯಾನ್ಸಿಂಗ್. ಸೊ the so-called middle classes, upper middle classes, they didn't want their children to learn dance. ಅದು ದೇವದಾಸಿ ಡ್ಯಾನ್ಸು ಯಾಕೆ ನೃತ್ಯ ಅದು ಯಾಕೆ ಕಲಿಬೇಕು ಅಂತ ಒಂದು ಭಾವನೆ ಇತ್ತು ನಮ್ಮ ದೇಶದಲ್ಲಿ.
ಎಜುಕೇಶನ್ ಅಂತ ಅಂದ್ರೆ ಏನು, ಎಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಲ್ಲ ಏನಾದ್ರು ಆ ನಂತರ ಮ್ಯಾನೇಜ್ಮೆಂಟ್ ಮಾಡಬೇಕು, ಇಲ್ಲ ನೀವೇನಾದ್ರು ಜರ್ನಲಿಸ್ಟ್ ಆಗಬೇಕು, ಇಲ್ಲ IAS ಆಫೀಸರ್ ಆಗಬೇಕು, ಸಿವಿಲ್ ಸರ್ವೆಂಟ್. ಈ ಪ್ರೊಫೆಷನ್ಸ್ ಬಿಟ್ರೆ ಯಾರಿಗೂ ಬೇರೆ ಪ್ರೊಫೆಷನ್ಸ್ ಬಗ್ಗೆ ಜಾಸ್ತಿ ಮರ್ಯಾದೆನೇ ಇರ್ತಾ ಇರ್ಲಿಲ್ಲ ನಮ್ಮ ದೇಶದಲ್ಲಿ. ಇವಾಗಲೇ ನಾವು ನೋಡೋದು there are so many professions, alternate professions, and so many professionals who are very, 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 very successful in their professions, alva. So I think that's the problem. The problem is they were not respecting art and artists. And as a democracy, we owe it to our artists. We have a responsibility to protect the intangible heritage of our country. And like I said, ಟ್ಯಾಂಜಿಬಲ್ ಹೆರಿಟೇಜ್ ಅಂದರೆ ನಮ್ಮ ಬಿಲ್ಟ್ ಹೆರಿಟೇಜ್, ನಮ್ಮ ಟೆಂಪಲ್ಸು, ಅದು ಇದು ಪುರಾಣ ಕಿಲಾ, ರೆಡ್ ಫೋರ್ಟ್, ಕುತುಬ್ ಮಿನಾರ್ ಅಂತ, ಅದು ಮೊಘಲ್ ಪೀರಿಯಡ್ದು. ಅದಕ್ಕಿಂತ ಹಿಂದೆ ನಾವು ವಾರಣಾಸಿ, ನಮ್ಮ ದೇವಸ್ಥಾನಗಳು, ಬ್ಯೂಟಿಫುಲ್ ದೇವಸ್ಥಾನ ಸೌತಲ್ಲಿ, ನಾರ್ತಲ್ಲಿ, ಈಸ್ಟಲ್ಲಿ, ವೆಸ್ಟಲ್ಲಿ, ಅದನ್ನ ಟ್ಯಾಂಜಿಬಲ್ ಹೆರಿಟೇಜ್. ಅದು ಇಂಟ್ಯಾಂಜಿಬಲ್ ಹೆರಿಟೇಜ್ ಏನು ಅಂತಂದರೆ ಕಲಾವಿದರೇ ಇಂಟ್ಯಾಂಜಿಬಲ್ ಹೆರಿಟೇಜ್. ಇವತ್ತು ನೀವು ಕಲಾವಿದರಿಗೆ ಪ್ರೋಕ್ಷಣೆ ಕೊಡದೆ ಹೋದರೆ, ಪ್ರೋತ್ಸಾಹ ಕೊಡದೆ ಹೋದ್ರೆ, ಅವ್ರ ಜನರೇಷನ್ಸ್, ನೆಕ್ಸ್ಟ್ ಜನರೇಷನ್ ಹೆಂಗ್ ಟ್ರೈನ್ ಮಾಡ್ತಾರೆ, ನೆಕ್ಸ್ಟ್ ಜನರೇಷನ್ ಹೇಗ್ ಬರ್ತಾರೆ ಆ ಕಲೆಯಲ್ಲಿ, ಅದನ್ನ ಹೇಗ್ ನೀವು ಪ್ರೊಟೆಕ್ಟ್ ಮಾಡ್ತೀರಾ, ಅದನ್ನ ಹೇಗ್ ನೀವು ಪ್ರಾಪಗೇಟ್ ಮಾಡ್ತೀರಾ, ಹೇಗ್ ನೀವು ಪ್ರಮೋಟ್ ಮಾಡಕ್ ಸಾಧ್ಯ? ಆ ಕಲೆ ಸತ್ತೇ ಹೋಗುತ್ತೆ. there's so many arts in India. We call them dying arts, revival ಮಾಡಬೇಕು ಅಂತ. ಸಂಗೀತ ನಾಟಕ ಅಕಾಡೆಮಿ ಪ್ರಾಜೆಕ್ಟ್ಸ್ ಇದೆ, ರಿವೈವಿಂಗ್ ಡೈಯಿಂಗ್ ಆರ್ಟ್ ಫಾರ್ಮ್ಸ್ ಅಂತ. ಫಸ್ಟ್ ಆಫ್ ಆಲ್ ಅದನ್ನ ಡೈ ಆಗಕ್ಕೆ ಯಾಕೆ ಬಿಟ್ರಿ ಅಂತ, ಬಿಕಾಸ್ ಆಫ್ ಲ್ಯಾಕ್ ಆಫ್ patronage. And today the patron has to be the government, and the government has to ensure that all the art forms not just survive but thrive, thrive, because that is the heritage of the rich legacy and the rich heritage of Bharat that we're all so proud of. ಓಕೆ ಮ್ಯಾಮ್, ನಿಮ್ಮ ಭರತನಾಟ್ಯದ ಒಂದು ಸಾಧನೆಯನ್ನ ಗುರುತಿಸಿ ಒಂದು ಪ್ರತಿಷ್ಠಿತ ಪದ್ಮಶ್ರೀ ಅವಾರ್ಡ್ ಕೂಡ ನಿಮಗೆ ಬರುತ್ತೆ. ಆದರೆ ಅಟ್ ದ ಸೇಮ್ ಟೈಮ್ ನಿಮಗೆ ಒಂದು ಅಸಮಾಧಾನ ಕೂಡ ಇರುತ್ತೆ. ನನ್ಗಿಂತಲೂ ಹಿರಿಯರಿದ್ದಾರೆ, ಅವರಿಗೆ ಯಾಕೆ ಈ ಥರ ಪ್ರಶಸ್ತಿ ಸಿಗಲಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಕೂಡ ನೀವು ಹೊರಗೆ ಹಾಕ್ತೀರಾ? ಸಿ ದಟ್ ನನ್ನ ಗುರುಗಳಿಗೆ US ಕೃಷ್ಣರಾವ್ ಚಂದ್ರಭಾಗಾದೇವಿಗೆ ಅವ್ರಿಗೆ ಯಾವುದು ಪದ್ಮ ಅವಾರ್ಡ್ ಸಿಗಲಿಲ್ಲ. ನನಗೆ ಬರೋ ಹೊತ್ತಿಗೆ ಅವರು ಇರಲಿಲ್ಲ, ಜೀವಂತವಾಗಿರಲಿಲ್ಲ, ಆದರೆ ಅವ್ರಿಗೆ ಸಿಗಲಿಲ್ಲ. ನನ್ನ ಗುರು ಮುತ್ತುಸ್ವಾಮಿ ಪಿಳ್ಳೆ ಅವ್ರಿಗೂ ಯಾವುದು ಪದ್ಮ ಅವಾರ್ಡ್ ಸಿಗಲಿಲ್ಲ, ಯಾರು ಏನು ಕೊಡಲಿಲ್ಲ. ಸೊ ನನಗೆ, ಬಟ್ ನಾನು ಇದು ಹೇಳ್ಬೇಕು ನಿಮಗೆ, ನನಗಿಂತ ಜೂನಿಯರ್ಸ್ಗೆ ಸಿಕ್ಬಿಟ್ಟಿತ್ತು. ಓಕೆ, ಆ 10 years ಪೀರಿಯಡ್ ನನಗೆ ಯಾವಾಗ ನನ್ನ ಹೆಸರು ಹೋಯ್ತು ಪದ್ಮಶ್ರೀಗೆ, 10 years ನನಗೆ ಐ ಥಿಂಕ್ UPA ಗೌರ್ಮೆಂಟಲ್ಲಿ ಯಾರೋ ಇದ್ರು, ಅವರು ಪ್ರಿವೆಂಟ್ ಮಾಡ್ತಾ ಇದ್ರು. ಪ್ರತಿ ವರ್ಷ ನನ್ನ ಹೆಸರು ಹೋಗ್ತಾ ಇತ್ತು ಮಿನಿಸ್ಟ್ರಿ ಆಫ್ ಕಲ್ಚರಿಂದ, ಬಿಕಾಸ್ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಯಾರಿಗೆ ಬಂದಿದ್ದೋ ಅವ್ರಿಗೆ ಪದ್ಮಶ್ರೀಗೆ ಆಟೋಮ್ಯಾಟಿಕ್ಲಿ ರೆಕಮೆಂಡೇಶನ್ ಹೋಗುತ್ತಂತೆ. ಅದು ಆಮೇಲೆ ಗೊತ್ತಾಯ್ತು ನನಗೆ. ಸೊ ಎವ್ರಿ ಇಯರ್ ನಂದು ರೆಕಮೆಂಡೇಶನ್ ಹೋಗ್ತಾ ಇತ್ತಂತೆ. ಆ್ಯಂಡ್ ಯಾರೋ 2 3 ಜನ ಯಾರು ಕಮಿಟಿಲಿ ಇರ್ತಾ ಇದ್ರು ಸೀನಿಯರ್ ಪರ್ಸನ್ಸ್, ಅವರು ಅದನ್ನ ಸ್ಟಾಪ್ ಮಾಡ್ತಾ ಇದ್ರಂತೆ, ಅವಳಿಗೆ ಬೇಡ, ಅವ್ರಿಗೆ ಮಾತ್ರ ಬೇಡ ಅಂತ. ಸೊ ನನಗಿಂತ ತುಂಬ ಜನ ಜೂನಿಯರ್ಸ್ಗೆ, ಯಾರು ನನ್ಗೆ ಅರ್ಧ ಕೆಲಸ ಮಾಡಿದಾರೋ, ಕಾಲು ಕೆಲಸ ನನಗಿಂತ ಮಾಡಿದಾರೋ ಫೀಲ್ಡಲ್ಲಿ, ಅವ್ರಿಗೆಲ್ಲ ಪದ್ಮಶ್ರೀ ಬಂದ್ಬಿಟ್ಟಿತ್ತು. ಓಕೆ. ಸೊ ನಾನು ಪದ್ಮಶ್ರೀ ನಂಗೆ ಬಂದಾಗ ಸುಷ್ಮಾ ಸ್ವರಾಜ್ ಅವರು ಅವಾಗ ನನಗೆ ಒಂದ್ಸತಿ ಪದ್ಮಶ್ರೀ ಪ್ರತಿಭಾ ಪ್ರಹ್ಲಾದ್ ಅಂತ ಅನೌನ್ಸ್ ಮಾಡಿದ್ರು ನನ್ನ ಬಗ್ಗೆ ಮಾತಾಡ್ತಾ ಸ್ಟೇಜ್ ಮೇಲೆ. ಅದಕ್ಕೆ ನಾನು ಇಲ್ಲ, ನಾನು ಪದ್ಮಶ್ರೀ ಅಲ್ಲ ಅಂತ ಅಂದೆ, ನನಗೆ ಬಂದಿಲ್ಲ ಅಂತ. ಸೊ ಯಾಕಂದ್ರೆ ನಿಂಗೆ ಪದ್ಮಶ್ರೀ ಬಂದಿಲ್ವಾ, ಯಾಕೆ ಅಂತ ಅಂದರು. ಐ ಸೆಡ್ ಗೊತ್ತಿಲ್ಲ, ಬಟ್ ಬಂದಿಲ್ಲ ಅಂತ. ಸೊ ಶೀ ರೆಕಮೆಂಡೆಡ್ ಸುಷ್ಮಾ ಸ್ವರಾಜು, ಆಮೇಲೆ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ, ಆಮೇಲೆ ಇವರು ಸ್ಪೀಕರ್ ಆಗಿದ್ರಲ್ಲ ಇವರು ಮಧ್ಯಪ್ರದೇಶ್ ಅವರು, ಅವಾಗ ಅವ್ರು 3 ಜನ ನನ್ನ ಹೆಸರು ರೆಕಮೆಂಡ್ ಮಾಡಿದ್ರು ಪದ್ಮಶ್ರೀಗೆ. ಆ್ಯಂಡ್ ಬಂತು. ಬಟ್ ಅವ್ರು ಪದ್ಮಶ್ರೀಗೆ ರೆಕಮೆಂಡ್ ಮಾಡಲಿಲ್ಲ. ಐ ಮಸ್ಟ್ ಟೆಲ್ ಯು ದ್ಯಾಟ್ ಪದ್ಮಭೂಷಣಿಗೆ ರೆಕಮೆಂಡ್ ಮಾಡಿದ್ರು. ಬಿಕಾಸ್ ಅಷ್ಟರಲ್ಲಿ ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೆ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದೆ ನಾನು. ನನ್ನ ಹೆಸರು ವಾಸ್ ಕ್ವೈಟ್ ಲೈಕ್ ಇನ್ ದ ನ್ಯೂಸ್. ಸೊ ಇಲ್ಲ, ಅವ್ರಿಗೆ ತುಂಬ ಕೆಲಸ ಮಾಡಿದಾಳೆ. ಜೂನಿಯರ್ಸ್ಗೆಲ್ಲ ಪದ್ಮಶ್ರೀ ಬಂದ್ಬಿಟ್ಟಿದೆ 10 ವರ್ಷದ ಹಿಂದೆ. ರೆಕಮೆಂಡ್ ಮಾಡಿದ್ದು ಪದ್ಮಭೂಷಣ್ಗೆ. ಸೊ ಪದ್ಮಭೂಷಣಿಗೆ ರೆಕಮೆಂಡ್ ಮಾಡಿದ್ರು. ಆ ನಂತರ ನಂಗೆ ಯಾರೋ ಒಬ್ಬರು ಕಮಿಟಿಯವ್ರು ಕೂತ್ಕೊಂಡು ಹೇಳಿದ್ರು, ಒಂದು ಸೀನಿಯರ್ ಡ್ಯಾನ್ಸರ್ ಇದ್ದರು ಕಮಿಟಿಲಿ, ಅವರು ಅವಳು ತುಂಬ ಚಿಕ್ಕವಳು, ಇನ್ನೂ ವರ್ಷ ಕೆಲಸ ಮಾಡಲಿ, ಆಮೇಲೆ ಪದ್ಮಭೂಷಣ ಬರುತ್ತೆ, ಅವಳೆಲ್ಲ ಬರುತ್ತೆ, ಇವಾಗ ಪದ್ಮಶ್ರೀ ಕೊಡೋಣ ಅಂತ ಹೇಳಿ. ಸೊ ಮೈ ನೇಮ್ ವಾಸ್ ದ ಫಸ್ಟ್ ಆನ್ ದ ಪದ್ಮಶ್ರೀ ಲಿಸ್ಟ್. ಪದ್ಮಭೂಷಣಿಂದ
Padmashriಗೆ, they had demoted me. So I had come down one step down. And I got a call from the ministry asking me whether I'll accept. And I said I'm honored to accept because, it's an award of the government of India and I'm deeply grateful and deeply honored to accept it. ಓಕೆ ಮ್ಯಾಮ್, ದೆಹಲಿಯ ಇಂಟರ್ನ್ಯಾಷನಲ್ ಆರ್ಟ್ ಫೆಸ್ಟಿವಲ್ ಕೇಂದ್ರ, ಅದು ನಿಮ್ಮ ಕಲ್ಪನೆಯ ಕೇಂದ್ರ ಅಂತ ನಮ್ಗೆಲ್ರಿಗೂ ಗೊತ್ತು. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದ್ರೆ. ಸೊ ನಾನು ಅದೇ ಇಷ್ಟರ ಬದ್ದು ಹೇಳ್ದಂಗೆ ಡಾನ್ಸರ್ಸು ಸಂಗೀತಗಾರ್ ಯಾವ ಸ್ಥಿತಿಗೆ ಬಂದ್ಬಿಟ್ರು ಅಂತಂದರೆ, ಅವರೇ ಪರ್ಫಾರ್ಮೆನ್ಸ್ ಆರ್ಗನೈಸ್ ಮಾಡಿ ಅವರೇ ಇನ್ವಿಟೇಷನ್ ಎಲ್ರಿಗೂ ಕಳಿಸಿ ಪ್ಲೀಸ್ ಕಮ್ ಅಂತ ಬಂದವ್ರು ಎಲ್ರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂತ ದಟ್ ಕೈಂಡ್ ಆಫ್ ಥಿಂಗ್. ಐ ಸೆಡ್ ಪ್ರೊಫೆಷನಲಿಸಮ್ ಎಲ್ಲಿ ಬರುತ್ತೆ ಈ ಫೀಲ್ಡಲ್ಲಿ? ನಾವು ಎಲ್ಲರನ್ನೂ ಬನ್ನಿ ದಯವಿಟ್ಟು ಬನ್ನಿ ಅಂತ ಕರೆದ್ಬಿಟ್ಟು ತುಂಬ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ಪರ್ಫಾರ್ಮೆನ್ಸ್ ನೋಡೋಕ್ಕೆ. ಕಷ್ಟಪಡ್ತಾ ಇರೋದು ನಾವು ಸ್ಟೇಜ್ ಮೇಲೆ ಅಲ್ವಾ? ಆ್ಯಂಡ್ ಎಷ್ಟೊಂದು ವರ್ಷ ಕಷ್ಟಪಟ್ಟಿದ್ದೀವಿ ಈ ಕಲೆನ ಮಾಸ್ಟರ್ ಮಾಡೋಕ್ಕೆ. ಸೊ ಐ ಸೆಡ್ ನೋ, ವಿ ಹ್ಯಾವ್ ಟು ಹ್ಯಾವ್ ಅನ್ ಆಸ್ಪಿರೇಷನಲ್ ಪ್ಲ್ಯಾಟ್ಫಾರ್ಮ್ ಫಾರ್ ಆರ್ಟ್ಸ್ ಅಂತ. ಸಿ ದ ಥಿಂಗ್ ಇಸ್, ಸೌತ್ ಇಂಡಿಯಾಲಿ ತುಂಬ ಸಭೆಗಳಿದೆ. ಆ ಸಭೆಗಳ ಮೂಲಕ ನೃತ್ಯ ಪ್ರದರ್ಶನ, ಸಂಗೀತ ಪ್ರದರ್ಶನ ಆಗ್ತಾನೆ ಇರುತ್ತೆ. ನೀವು ಕೇಳಿರ್ಬೋದು ರಾಮ್ ಸೇವಾ ಮಂಡಳಿ ಪ್ರತಿ ವರ್ಷ ಆಗುತ್ತೆ. ಒಳ್ಳೆ ಸಂಗೀತಗಾರ ಬರ್ತಾರೆ, ಪರ್ಫಾರ್ಮ್ ಮಾಡ್ತಾರೆ. ಗಾಯನ ಸಮಾಜ ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸಸ್ ಆಗ್ತಾ ಇರುತ್ತೆ. ಆ್ಯಂಡ್ ನೃತ್ಯ ಕೂಡ ನೃತ್ಯೋತ್ಸವ, ಇಲ್ಲಿ ಅಲ್ಲಿ ಒಂದು ಚಿಕ್ಕ ನೃತ್ಯೋತ್ಸವ, ಅಲ್ಲೊಂದು ನೃತ್ಯೋತ್ಸವ ಆಗ್ತಾನೆ ಇರ್ತಾ ಇತ್ತು ನಮ್ಮ ರಾಜ್ಯದಲ್ಲಿ, ತಮಿಳ್ನಾಡಲ್ಲಿ, ಕೇರಳಲ್ಲಿ ಇಲ್ಲೆಲ್ಲ ಆಗ್ತಾ ಇತ್ತು. ಬಟ್ ನಾರ್ತ್ ಇಂಡಿಯಾಲಿ, ಎಸ್ಪೆಷಲಿ ಡೆಲ್ಲಿ ಕ್ಯಾಪಿಟಲ್ ಸಿಟಿಲಿ, ಇಂಥ ಯಾವುದು ಸಭೆಗಳಿಲ್ಲ that have ongoing performances. Most of the performances are organized by new organizations. New organizations ಅಂತಂದ್ರೆ ಏನು? ಅವರು ಎಲ್ಲರಿಗೂ ಚಾನ್ಸ್ ಕೊಡಲ್ಲ. ಅವ್ರಿಗೆ ಯಾರು ಬೇಕೋ, ಅವ್ರು ಯಾರನ್ನು ಪ್ರಮೋಟ್ ಮಾಡಬೇಕೋ, ಅವ್ರಿಗೆ ಯಾರು ಕಂಡ್ರೆ ಇಷ್ಟನೋ ಅವ್ರನ್ನ ಮಾತ್ರ ಪ್ರಮೋಟ್ ಮಾಡ್ತಾ ಇದ್ರು. ಸೊ ಅದು ಹೇಗಾಗೋಯ್ತು ಅಂತಂದರೆ, ಸಂಗೀತ ನಾಟಕ ಅಕಾಡೆಮಿ ಆಗಲಿ, ಇಲ್ಲ ನೀವು ಯಾವ್ದಾದ್ರು ಸೆಂಟರ್ಸ್ ಅಂತ ಹೇಳಿ ಯಾವ್ದಾದ್ರು ಒಂದು ಸೆಂಟರ್ಸ್, IGNCA ಆವಾಗಿನ ಕಾಲದಲ್ಲಿ ಯಾವ್ದಾದ್ರು ಒಂದು ಸೆಂಟರ್ಸ್ ಹೇಳಿದ್ರೆ ಡೆಲ್ಲಿಲಿ, ಎಲ್ಲರೂ ಕೂಡ ಅವ್ರಿಗೆ ಯಾರು ಇಷ್ಟನೋ, ಅವ್ರಿಗೆ ಯಾರು ಬೇಕಾಗಿತ್ತೋ ಅವ್ರಿಗೆ ಸೊ ಬೇಸಿಕ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಆರ್ಟ್ ಇಸ್ ಸಬ್ಜೆಕ್ಟಿವ್. ಹೌದು. ಓಕೆ, ಇವಾಗ ನನಗೇನೆ ಪರ್ಸ್ನಲಿ ಐ ಲೈಕ್ ಸಮ್ ಆರ್ಟಿಸ್ಟ್, ಪರ್ಸ್ನಲಿ ಐ ಡೋಂಟ್ ಲೈಕ್ ಸಮ್ ಅದರ್ ಆರ್ಟಿಸ್ಟ್. ನಂಗೆ ಅವ್ರ ನೃತ್ಯ ಇಷ್ಟ ಇಲ್ಲ ಅಷ್ಟೇನೆ, ನಾಟ್ ಫಾರ್ ಎನಿ ರೀಸನ್. It doesn't appeal to me. It's a simple thing, right? Because art is not democratic in that sense. ಎಲ್ಲಾರ ಡಾನ್ಸು ನಿಮ್ಗೆ ಇಷ್ಟ ಆಗಬೇಕು. ಒಂದು ಭರತನಾಟ್ಯಂ ಪರ್ಫಾರ್ಮೆನ್ಸ್ ಇಷ್ಟ ಆದರೆ ಎಲ್ಲಾರ ಭರತನಾಟ್ಯಂ ಪರ್ಫಾರ್ಮೆನ್ಸು ಇಷ್ಟ ಆಗಬೇಕು. ಇಟ್ಸ್ ನಾಟ್ ಪಾಸಿಬಲ್, ರೈಟ್? ಯು ಲೈಕ್ somebody because that person's dance moves you. And somebody else's dance does not move you. Same with ಸಂಗೀತ ಕೂಡ ಹಾಗೇನೆ. ಯಾರ್ದೋ ಒಬ್ರು ಸಂಗೀತ ನಿಮ್ಗೆ ಇಷ್ಟ ಆಗುತ್ತೆ, ಇನ್ಯಾರ್ದೋ ಒಬ್ರು ಸಂಗೀತ ಇಷ್ಟ ಆಗದೆ ಇರ್ಬೋದು. ಅಷ್ಟೊಂದೇನು ನಿಮ್ಗೆ ಅಪೀಲ್ ಆಗದೆ ಇರ್ಬೋದು. ಸೊ ಜಸ್ಟ್ ಬಿಕಾಸ್ ಐ ಡೋಂಟ್ ಲೈಕ್ ಸಮ್ ಆರ್ಟಿಸ್ಟ್, ಐ ಕೆನಾಟ್ ಬ್ಯಾನ್ ದಟ್ ಪರ್ಸನ್ ಫ್ರಮ್ ಆಪರ್ಚುನಿಟೀಸ್ ಇನ್ ಅ ಡೆಮೋಕ್ರಸಿ ಅಲ್ವಾ? ನಾವು ಸರ್ಕಾರದ ಹಣ ಹೇಗೆ ಸ್ಪೆಂಡ್ ಮಾಡಬೇಕು ಅಂತಂದ್ರೆ, ನನಗೆ ಯಾರು ಇಷ್ಟನೋ ನನಗೆ ಯಾರು ಇಷ್ಟ ಇಲ್ವೋ ಅಂತ ಆ ಬೇಸಿಸ್ ಮೇಲೆ ಐ ಕಾಂಟ್ ಗಿವ್ ಪರ್ಫಾರ್ಮೆನ್ಸ್ ಆಪರ್ಚುನಿಟೀಸ್. that has to be, the opportunity has to be equal to all artists of that caliber. One caliber, like ಒಂದು 20 ವರ್ಷ ಡಾನ್ಸ್ ಮಾಡಿದ್ದಾರೆ, ಈ ಕ್ಯಾಲಿಬರಿಗೆ ಬಂದಿದ್ದಾರೆ, ಅವ್ರು whether you like that artist or not, you should be able to give them performances. ಸೊ ಇವನ್ ಸಂಗೀತ್ ನಾಟಕ ಅಕಾಡೆಮಿಲಿ ಹಂಗಾಗ್ತಾ ಇರಲಿಲ್ಲ. ಅಲ್ಲಿ ಕೂಡ ತುಂಬಾ ಪರ್ಸನಲೈಸ್ಡ್ ಸಬ್ಜೆಕ್ಟಿವ್ ಕೈಂಡ್ ಆಫ್ ಫೀಚರಿಂಗ್ ಆಫ್ ಆರ್ಟಿಸ್ಟ್ ಇರ್ತಾ ಇತ್ತು. ಸೊ ಇವೆಲ್ಲ ನೋಡ್ಬಿಟ್ಟು ನಾನು ಡೆಲ್ಲಿಗೆ ಹೋದ್ಮೇಲೆ ಐ ಸೆಡ್, ಇದೇ ಒಂದು ಮಂಡಿ ಹೌಸ್ ಮೈಲಲ್ಲಿ ಸಂಗೀತ್ ನಾಟಕ ಅಕಾಡೆಮಿ, ಲಲಿತ್ ಕಲಾ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ, ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್, ಎಷ್ಟೊಂದು ಆರ್ಗನೈಸೇಷನ್, ಶ್ರೀರಾಮ್ ಭಾರತಿ ಕಲಾ ಕೇಂದ್ರ, ತ್ರಿವೇಣಿ ಕಲಾ ಕೇಂದ್ರ, ಕಮಾನಿ ಆಡಿಟೋರಿಯಂ, LTG ಆಡಿಟೋರಿಯಂ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಆವಾಗಿನ ಕಾಲದಲ್ಲಿ ಕಥಕ್ ಕೇಂದ್ರ, ಪ್ರತಿಯೊಂದು ಆ ಮಂಡಿ ಹೌಸ್ ಒಂದು ಮೈಲಿ ಇರ್ತಾ ಇತ್ತು. ಎಲ್ಲರೂ ಫೆಸ್ಟಿವಲ್ ಮಾಡಿದ್ರೆ ಸೇಮ್ ಆರ್ಟಿಸ್ಟ್. ನೀವು ಇವತ್ತು ನಾನು ಇಂದಿರಾ ಗಾಂಧಿ ಸೆಂಟರ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಸೇಮ್ ಆರ್ಟಿಸ್ಟ್ ನೆಕ್ಸ್ಟ್ ವೀಕ್ ICCR ಪರ್ಫಾರ್ಮ್ ಮಾಡ್ತಿದ್ದಾರೆ, ಸೇಮ್ ಆರ್ಟಿಸ್ಟ್ ಅದು ನೆಕ್ಸ್ಟ್ ವೀಕ್ ಕಮಾನಿ ಆಡಿಟೋರಿಯಂ ಫೆಸ್ಟಿವಲ್. I said, this is not right. ಈ ದೇಶದಲ್ಲಿ ಎಷ್ಟೊಂದು ಆರ್ಟಿಸ್ಟ್ಸ್ ಯಾರೆ, ದೇ ಆರ್ ದ ಟ್ರೆಷರ್ ಆಫ್ ದಿಸ್ ಕಂಟ್ರಿ. ಅವ್ರನ್ನ ಎಲ್ಲರೂ ಬರಬೇಕು ಡೆಲ್ಲಿಗೆ, ಬಿಕಾಸ್ ಡೆಲ್ಲಿ being the capital has a special responsibility for the artists of this country. Delhi does not belong to anybody.
Nobody can say Delhi is mine. Delhi is everybody's. It's yours, it's mine, it's his, it's everybody's, because it's the capital of our country. So I said, ಇವರೆಲ್ಲರೂ ಸರ್ಕಾರದ ಹಣದಿಂದಾನೇ ಪರ್ಫಾರ್ಮೆನ್ಸ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೆಮೈ ಗವರ್ಮೆಂಟ್ ಬಾಡೀಸ್, ಹೌ ಕ್ಯಾನ್ ದೇ ಗಿವ್ ದ ಸೇಮ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಓವರ್ ಅಂಡ್ ಓವರ್ ಅಗೇನ್ ಅಂತ ಅಂದ್ಬಿಟ್ಟು ಇವರೆಲ್ಲರನ್ನೂ ಕೊಲಾಬ್ರೇಟರ್ಸ್ ಅಂತ ಮಾಡಿಕೊಂಡು, every cultural organization should be a collaborator. We should come on the same platform, and together we should knit India's largest arts festival. Okay. So one venue only, like for example Sangeet Natak Academy Awards, venue only, all classical dance or classical music. Central Park ali youth festival, innello ICCR Mulka Kamani Auditorium ali international festivals, international artist festivals, National School of Drama ali theatre festival, Lalit Kala Academy ali art exhibitions, art festivals, art initiatives, Sahitya Academy ali poetry, literary events, poetry festivals, Indira Gandhi National Center for Arts ali morning raga festival, because they had an open air auditorium, and evening al ghazal programs, Qutub Minar ali Sufi ghazal, Humayun's tomb ali Sufi ghazal, Chandni Chowk ali something else. So Qawwali, because allala old Delhi ಅವ್ರಿಗೆ Qawwali ಕಂಡ್ರೆ ಇಷ್ಟ ಅಂತ. I said ಎಲ್ಲ ಕಡೆ ಕೂಡ ನಾವು ಆರ್ಟ್ಸ್ನ ಪರ್ಫಾರ್ಮೆನ್ಸಸ್ನ ಆರ್ಗನೈಸ್ ಮಾಡಿ ಜನಗಳಿಗೆ ಫ್ರೀ ಎಂಟ್ರಿ ಕೊಟ್ಬಿಟ್ಟು ಅವ್ರಿಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪೋಸ್ ಮಾಡಬೇಕು. ವಾಟ್ ಈಸ್ ದ ರಿಚ್ ಹೆರಿಟೇಜ್ ಆಫ್ ಆರ್ ಕಂಟ್ರಿ ಅಂತ, ಕಲ್ಚರಲ್ ಹೆರಿಟೇಜ್. ಆ ನಂತರ they themselves will start appreciating it, and once appreciation or understanding bandre, avaga you can start ticketing it. So those who want to watch a performance will pay money, like cinema goda kodalva. So art programs yak kodbekalva, free agi yak barbeku anta. That was the idea. I wanted to make arts aspirational, so that people stand in a whole queue to enter auditorium. I was successful, because ನಾನು ಶರದ್ ವೈಭವ ಆಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾಗ ದೊಡ್ಡ ಕ್ಯೂ ಇರ್ತಾ ಇತ್ತು. ಚೌಡಯ್ಯ ಹಾಲ್ ಹೊರಗೆ, JN ಟಾಟಾ ಆಡಿಟೋರಿಯಂ ಹೊರಗೆ. ಅಂಡ್ ಆ ಕ್ಯೂ ಸುಮ್ಮನೆ ಸಾಮಾನ್ಯ ಜನ ಅಲ್ಲ, ಹೈಕೋರ್ಟ್ ಜಡ್ಜಸ್ಸು, ಅವರು ರೈಟರ್ಸು, ಆಥರ್ಸು, ಎಲ್ಲರೂ. ಯಾಕಂದ್ರೆ ನಾವು ಆಡಿಟೋರಿಯಂ ಓಪನ್ ಮಾಡೋದು ಹಾಫ್ ಅನ್ ಅವರ್ ಬಿಫೋರ್ ದ ಶೋ ಅಂತ. ಸೊ ಪೀಪಲ್ ವುಡ್ ಕ್ಯೂ ಅಪ್, ಸಿಗಲ್ಲ ಫ್ರೀ ಎಂಟ್ರಿ, ಸೀಟ್ ಸಿಗಲ್ಲ ಅಂತ. ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಉತ್ಸಾಹ, ಆಸಕ್ತಿ ಆಡಿಯನ್ಸ್ ತೋರಿಸ್ಬೇಕಲ್ವಾ. ಅಂತ ಬಂದು ಕೂತ್ಕೊಂಡು ನೋಡಿದ್ರಿ, ನೀ ಬಾ ಅಂತ ಅಂದ್ರಿ, ನಾವು ನೋಡಿದ್ವಿ, ಏನ್ ಮಹಾ ಪುಣ್ಯ ಮಾಡ್ತಾ ಇರೋದು ಅವರು ಡಾನ್ಸರ್ಸ್ಗೆ, ಮ್ಯೂಸಿಷಿಯನ್ಸ್ಗೆ ಬಂದು ನೋಡಕ್ಕೂ ಅಷ್ಟೊಂದು ಕಷ್ಟ ಪಡ್ಕೊಂಡು ಬಂದ್ಯಾರು ನೋಡಕ್ಕೆ ಅಂತ. ದಟ್ ಇಸ್ ವಾಟ್ ಐ ಟ್ರೈ ಟು ಡೂ, ಅಂಡ್ ಐ ವಾಸ್ ಸಕ್ಸೆಸ್ಫುಲ್ ಇನ್ ಡೂಯಿಂಗ್ ಇಟ್. We had houseful audiences, all over in all the venues. ಒಂದು 15-20 venues ಇರ್ತಾ ಇತ್ತು, and we used to have houseful audiences, and media used to write about it. We used to be on television, all the channels would talk about it, we were on the news channels, because suddenly everyone realized how important culture is to your life, because culture is the soul of our country. And music and dance and theatre are the representations of this culture, the foremost representations, the most visible representations of this culture, So suddenly they realized how important it is for the soul of this country. ನಾನು ಇವತ್ತಿಗೂ ಹೇಳ್ತೀನಿ, ನಿಮಗೆ ಪೀಸ್ ಆ್ಯಂಡ್ ಹಾರ್ಮನಿ ಬೇಕಾ, ನೀವು ಕಲ್ಚರಲ್ ಪರ್ಫಾರ್ಮೆನ್ಸಸ್ ಆರ್ಗನೈಸ್ ಮಾಡಿ ಜಾಸ್ತಿ. ಹೌದು. ಓಕೆ, ನಿಮ್ಮ ಒಂದು ಹಳೆ ಫೋಟೋಸ್ ಎಲ್ಲ ನಾನು ನೋಡ್ತಾ ಇದ್ದೆ, ಅದರಲ್ಲಿ ತುಂಬಾನೇ ಚೆನ್ನಾಗಿರೋ ಫೋಟೋಸ್ಗಳನ್ನು ನೋಡಿದೆ. ಸೊ ಅದು ನೋಡ್ತಾ ಇದ್ದಂಗೆ ಇವರು ನೃತ್ಯ ಜೊತೆಗೆ ಇವರು ಯಾಕೆ ಮೂವೀಸಿಗೆ ಎಂಟ್ರಿ ಕೊಡ್ಲಿಲ್ಲ, ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ಲಿಲ್ಲ? ನಿಮಗೆ ಆಸಕ್ತಿ ಇರ್ಲಿಲ್ವಾ, ಅಥವಾ ಅವಕಾಶಗಳು ಬಂದ್ರು ಕೂಡ? ಸೊ ಲೈಕ್ ಐ ಟೋಲ್ಡ್ ಯು, ನಂದು ನಮ್ಮ ತಂದೆ ತಾಯಿ ಇಬ್ರು ದೇ ಕೇಮ್ ಫ್ರಮ್ ಅ ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್. ಸೊ ಆಗಿನ ಕಾಲದಲ್ಲಿ ಸಿನಿಮಾ ಸೇರ್ಕೊಳ್ಳೋರು ದೇ ವರ್ ನಾಟ್ ಇಂಟ್ರೆಸ್ಟೆಡ್. ಮೊದಲೇ ಡಾನ್ಸು ಇವಳು ಡಾನ್ಸ್ ಫೀಲ್ಡ್ ಹೋಗ್ತೀಯಾಳೆ ಅನ್ನೋದೇ ಒಂದು ದೊಡ್ಡ ವಿಷಯ. ನಮ್ಮ ತಾತ ಅಜ್ಜಿ ಎಲ್ಲ ಅವ್ರಲ್ಲ ಡಾನ್ಸ್ ಕೂಡ ಅವ್ರು ಬೆಗ್ ಮಾಡಿದ್ರು ನನ್ನ, ಪ್ಲೀಸ್ ನೀನ್ ಡಾನ್ಸ್ ಹಾಬಿಯಾಗಿ ತಗೊಮ್ಮ, ನೀನ್ ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ಕೂತ್ಕೊಂಡ್ಬಿಡು, ನೀನು IAS ಮಾಡು, IFS ಮಾಡು ಅಂತ. ನಾನಿಲ್ಲ, ನಾನು ಡಾನ್ಸೇ ಮಾಡಬೇಕು ಅಂತ ನಾನು ಹೇಳಿದವ್ರಿಗೆ. ಸೊ ದೇ ಫ್ರೌಂಡ್ ಅಪಾನ್ ಇಟ್. ನನಗೆ ತುಂಬ ಆಪರ್ಚುನಿಟೀಸ್ ಬಂತು. ಗಿರೀಶ್ ಕಾರ್ನಾಡೆ ನನ್ನ
ಆ ಉತ್ಸವನ ಒಂದು ಸಿನಿಮಾಲಿ ನನ್ನ ಕಾಸ್ಟ್ ಮಾಡಿದ್ರು. ಬಟ್ ಮೈ ಫಾದರ್ ವಾಸ್ ಶೂಟಿಂಗ್ ಹೋಗಿದ್ದೆ ನಾನು ರಾಮನಗರಲ್ಲಿ. ಸೊ ಮೈ ಫಾದರ್ ವಾಸ್ ವೆರಿ ಆ್ಯಂಗ್ರಿ ಆ್ಯಂಡ್ ಹಿ ಬ್ರಾಟ್ ಮೀ ಬ್ಯಾಕ್ ಅನ್ಸ ಇಲ್ಲ ಸಿನಿಮಾಲಿ ಮಾಡಲ್ಲ ಅಂತ. ಆ ನಂತರ ನಾನು MS ಸತ್ಯು ಜೊತೆ ಒಂದು ಸೀರಿಯಲ್ ಮಾಡಿದ್ದೆ, ಶ್ರುತಿ ಅಂತ ಟೆಲಿವಿಷನ್ ಸೀರಿಯಲ್. ಅದು ನಾನು ಮಾಡಿದೆ. ವೆರಿ ಸಕ್ಸಸ್ಫುಲ್. ಇಟ್ ವಾಸ್ ಅ ರೋಲ್ ಆಫ್ ಅ ಡಾನ್ಸರ್. ಅದಕ್ಕೂ ಮುಂಚೆ ನಾನು ನೂಪುರ್ ಅವ್ರು ಹೇಮಮಾಲಿನಿ ಮಾಡಿದ್ರಲ್ಲ, ಅದರಲ್ಲಿ ನಾನು ದೇವದಾಸಿ ಯಂಗ್ ಡೇಸ್ ಆಫ್ ದ ದೇವದಾಸಿಯಲ್ಲಿ ನಾನು ಡಾನ್ಸ್ ಮಾಡಿದ್ದೆ ಚಿದಂಬರಂ ಟೆಂಪಲಲ್ಲಿ. ಸೊ ಡಾನ್ಸರ್ ರೋಲ್ ಆದರೆ ನಮ್ಮ ತಂದೆ ತಾಯಿ ಏನೂ ಹೇಳ್ತಾ ಇರಲಿಲ್ಲ. ನಮ್ಮ ತಾಯಿ ಆ್ಯಕ್ಚುಲಿ ಏನೂ ಹೇಳ್ತಾ ಇರಲಿಲ್ಲ. ನಮ್ಮ ತಂದೆ ವಾಸ್ ಅ ಲಿಟಲ್ ಮೋರ್ ಸ್ಟ್ರಿಕ್ಟ್ ಬಿಕಾಸ್ ಅವ್ರ ಅಪ್ಪ ಅಮ್ಮ ಸ್ವಲ್ಪ ಸ್ಟ್ರಿಕ್ಟು. ಸೊ ಅವ್ರು ನಮ್ಮ ತಂದೆಗೆ ಹೇಳ್ತಾ ಇದ್ರು ಅಂತ ಕಾಣಿಸುತ್ತೆ. ನನ್ನ ಮೈ ಫಾದರ್ ಯೂಸ್ ಟು ಸೇ ನೋ ಐ ಮೀನ್ ಯು ಹ್ಯಾವ್ ಟು ಬಿ ಇನ್ ಅಕಾಡೆಮಿಕ್ಸ್, ಯು ಹ್ಯಾವ್ ಟು ಬಿ IAS ಆಫೀಸರ್, ಯು ಹ್ಯಾವ್ ಟು ಬಿ IFS ಆಫೀಸರ್. ಏನಿದು ಡಾನ್ಸ್ ಮಾಡಿಕೊಂಡು ಎಲ್ಲರಿಗೂ ಕೈ ಮುಟ್ಕೊಂಡು ಬನ್ನಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಅಂತ ಏನು ಫೀಲ್ಡ್ ಚೂಸ್ ಮಾಡಿದ್ಯಾ ನೀನು ಅಂತ ಹಿ ವಾಸ್ ವೆರಿ ಅಪ್ಸೆಟ್ ವಿತ್ ಇಟ್. ಸೊ ಅದಕ್ಕೆ ನಾನು ಸಿನಿಮಾಗೆಲ್ಲ ದೇ ವಾಸ್ ನೋ ವೇ ಐ ಕುಡ್ ಹ್ಯಾವ್ ಡನ್. ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಈ ತರ ಮಕ್ಕಳುಗಳಿಗೆ ಏನೋ ಕನ್ಸಿರುತ್ತೆ, ಆ ಕನ್ಸನ್ನ ತಂದೆ ತಾಯಿಗಳು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ. ಮೇನ್ ಆಗಿ ಈ ತರ ಕಲೆ ಅಥವಾ ಸಿನಿಮಾ ರಂಗ ಆ ಥರ ಏನಕ್ಕೆ ಆಗತ್ತೆ, ಮಕ್ಕಳನ್ನ ಹೋಗೋದಕ್ಕೆ ಯಾಕೆ ಬಿಡೋದಿಲ್ಲ ಪೇರೆಂಟ್ಸ್ ಅಂತ? ಸೊ ಐ ಥಿಂಕ್ ಮೈ ಪೇರೆಂಟ್ಸ್ ಗೇವ್ ಮಿ ಆಲ್ ದ ಸಪೋರ್ಟ್ ಅಂಡ್ ಎನ್ಕರೇಜ್ಮೆಂಟ್ ಐ ನೀಡ್. ಬಿಕಾಸ್ ಬರೀ ಡಾನ್ಸ್ ಮಾತ್ರ ಅಲ್ಲ, ಸಿನಿಮಾ ಐ ಮೀನ್ ನನಗೂ ಅಂತ ಏನು ಹುಚ್ಚಿರ್ಲಿಲ್ಲ ನಾನು ಸಿನಿಮಾ ಸ್ಟಾರ್ ಆಗಬೇಕು ಅಂತ. ಐ ವಾಸ್ it was okay because I was far too intelligent. I was writing, like I said, I was a journalist. I was behind the camera. I'd seen these people and how they spoke, what they did, and I had seen artists. So no, I did not belong there in that industry at that time. Okay. Ivaga it has been a sea change. Bari dance al matra alla cinema al kuda. The kind of people who come in, a very different profile. ಸೊ ಬೇಸಿಕ್ಲಿ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್ ದಟ್ ನಮ್ಮಪ್ಪ ಅಮ್ಮ ನನಗೆ ಪ್ರೋತ್ಸಾಹ ಕೊಡಲಿಲ್ಲ ಅಂತ ನಾನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದು ತುಂಬ ತಪ್ಪಾಗುತ್ತೆ. ಅವ್ರು ತುಂಬ ಪ್ರೋತ್ಸಾಹ ಕೊಟ್ಟರು ನನಗೆ. ಬಿಕಾಸ್ ದೇ ಕುಡ್ ಹ್ಯಾವ್ ಈಸಿಲಿ ಬ್ಯಾನ್ ಮೀ ಫ್ರಮ್ ಡಾನ್ಸಿಂಗ್ ಆಲ್ಸೋ. ಓಕೆ. ಆ್ಯಂಡ್ ಅದಾದ್ಮೇಲೆ ನಾನು ತೊಗೊಂಡ ಡಿಸಿಷನ್ಸ್ ಎಲ್ಲ ದೇ ಕುಡ್ ಹ್ಯಾವ್ ಈಸಿಲಿ ಎಕ್ಸ್ಕಮ್ಯುನಿಕೇಟೆಡ್ ಮೀ ಫ್ರಮ್ ದ ಕಮ್ಯುನಿಟಿ ಆರ್ ದೇ ಕುಡ್ ಹ್ಯಾವ್ ಸೆಡ್ ಮನೆ ಬಿಟ್ಟು ಹೋಗೋ ಸಮಥಿಂಗ್. ಅಂಥದ್ದು ಏನೂ ಇರಲಿಲ್ಲ ನಮ್ಮ ಮನೇಲಿ. ದೇ ವರ್ ವೆರಿ 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 ಸಪೋರ್ಟಿವ್ ಆಫ್ ಮೈ ಜರ್ನಿ ಆ್ಯಂಡ್ ದೇ ವರ್ ವೆರಿ happy to support me. So my parents were very supportive. So having said that, what I want to tell you is, yes, it's a lot of social prejudice, against some fields, especially entertainment. Like you say, entertainment. Yes. Dancers dancers dance ಮಾಡ್ತಾರೆ, ಸ್ಟೇಜ್ ಮೇಲೆ ಹೋಗಿ ಡಾನ್ಸ್ ಮಾಡ್ತಾರೆ. ಸೊ ತುಂಬಾ ಜನ ಅವ್ರನ್ನ ಸ್ಟೇಜ್ ಮೇಲೆ ಡಾನ್ಸ್ ನೋಡ್ತಾರೆ. and they view them as bodies dancing, and ಎಷ್ಟೋ ಜನ ಕಾಮೆಂಟ್ ಮಾಡ್ಬೋದು, ಇವ್ರು ನೋಡಕ್ ಚೆನ್ನಾಗಿದ್ದಾರೆ, ಇವ್ರು ನೋಡಕ್ ಚೆನ್ನಾಗಿಲ್ಲ, ಇವ್ರು ಹಿಂಗೆ ಇವ್ರು ಹಾಗೆ ಅಂತ. ಯಾಕೆ ಆ ಕಾಮೆಂಟ್ಸ್ ಎಲ್ಲ ಬರಬೇಕು ನಮ್ಮನೆ ಹೆಣ್ಮಕ್ಳಿಗೆ? ಐ ಮೀನ್ ದೇ ಆರ್ ವೆರಿ ವೆಲ್ ಆಫ್, ಅವ್ರು ಯಾಕೆ ಡಾನ್ಸ್ ಮಾಡಬೇಕು ಅಂತ ಇರ್ಬೋದು. ಮ್ಯೂಸಿಷಿಯನ್ಸ್ ಕೂಡ ಸ್ಟೇಜ್ ಮೇಲೆ ಹೋಗಬೇಕು, ಪರ್ಫಾರ್ಮ್ ಮಾಡಬೇಕು. ದೇ ಆಲ್ಸೋ ಪರ್ಫಾರ್ಮಿಂಗ್ ಆರ್ಟಿಸ್ಟ್. ಸೊ ದೇ ಕಮ್ ಇನ್ ಟು ದ ವಿಸಿಬಿಲಿಟಿ ಆಫ್ ಅ ಲಾಟ್ ಆಫ್ ಪೀಪಲ್. Earlier people did not like women. I mean, like I'm talking about generally middle classes ಅಲ್ಲಿ ಹೆಂಗಸರು coming on an entertainment platform or being in front of a television camera, or being in front of a movie camera and doing movie roles with men. They didn't like that very much. They would rather not have the girls of their families do those kinds of things or have those kinds of professional aspirations ಅಂತ ಅನ್ಸುತ್ತೆ. ಆಗಿನ ಕಾಲದಲ್ಲಿ ಹಂಗಿತ್ತು. ಬಟ್ ಇವಾಗ ಐ ಡೋಂಟ್ ಸಿ ದ್ಯಾಟ್. ಇವಾಗ ತುಂಬ ಜನ ನನ್ನ ಮಕ್ಕಳು ಮಾಡೆಲ್ ಆಗಬೇಕು, ನನ್ನ ಮಗಳನ್ನ ಡಾನ್ಸರ್ ಮಾಡಿ, ನನ್ನ ಮಗಳನ್ನ ಸಿನಿಮಾ ಒಂದು ಆಪರ್ಚುನಿಟಿ ಕೊಡಿ ಅಂತ ಅವ್ರುಗಳೇ ಬಂದು ಕೇಳ್ತಾರೆ. ಐ ಥಿಂಕ್ ಬಿಕಾಸ್ ನಮ್ಮ ಜನ್ರೇಷನಲ್ಲಿ ವಿ ಅಂಡರ್ಸ್ಟ್ಯಾಂಡ್ ದಟ್ ಆಲ್ ಪ್ರೊಫೆಷನ್ಸ್ ಆರ್ ಈಕ್ವಲ್. ಆ್ಯಂಡ್ ಸಿನಿಮಾಲಿ ಏನು ಪ್ರಾಬ್ಲಮ್ ಆಗಕ್ಕೆ ಸಾಧ್ಯನೋ ಅದು ಕಾರ್ಪೊರೇಟಲ್ಲಿ ಆಗೋಕ್ಕೂ ಸಾಧ್ಯ. Corporate, if you're a company, if you're working in some corporate firm, the same problems can occur to you in the corporate firm. If you're a doctor, the same problems can occur to you in a hospital, in your work environment. So these kinds of problems that women face is not unique to the entertainment industry, is what I'm trying to say. Awareness avag irlilla, but ivaga the more you see women, it's nothing to do with the industry, it's got to do with the gender. And that is why they're subject to bias and, subversive tactics.
ಓಕೆ, ಎಸ್, ಇದಾಗಿತ್ತು ಪ್ರತಿಭಾ ಪ್ರಹ್ಲಾದ್ ಅವರ ಮಾತು. ತುಂಬ ಮುಕ್ತವಾಗಿ ನಮ್ಮ ಜೊತೆಗೆ ಮಾತಾಡಿದ್ರು. ಅವರ ಸುಂದರ ಕ್ಷಣಗಳನ್ನು, ರಾಮಕೃಷ್ಣ ಹೆಗಡೆ ಅವರ ಜೊತೆಗಿರುವಂತಹ ಸುಂದರ ಕ್ಷಣಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.